ಹಾಯ್ ಟ್ರೇಡರ್ಸ್, ಇವತ್ತಿನ ಕಾನ್ಸೆಪ್ಟು ಪೊಸಿಷನ್ ಸೈಜಿಂಗ್. ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ಕ್ಯಾಪಿಟಲ್ ಇದೆ ಅನ್ನೋದಕ್ಕಿಂತ ಒಂದು ಟ್ರೇಡ್ ನಲ್ಲಿ ಎಷ್ಟು ರಿಸ್ಕ್ ತಗೋಬೇಕು, ಹಾಗೆ ಎಷ್ಟು ಲಾಟ್ ಸೈಜ್ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಕೌಂಟ್ ಬ್ಯಾಲೆನ್ಸ್, ರಿಸ್ಕ್ ಪರ್ಸೆಂಟೇಜ್ ಹಾಗೆ ಸ್ಟಾಪ್ ಲಾಸ್ ನ ನೋಡಿ ಕರೆಕ್ಟ್ ಲಾಟ್ ಸೈಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಇನ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಪೊಸಿಷನ್ ಸೈಜಿಂಗ್. ನಾನು ಇಲ್ಲಿವರೆಗೂ ನಿಮ್ಗೆ ಹೇಳ್ತಾ ಇದ್ದೆ, ನೀವು ಒಂದು ಟ್ರೇಡ್ ತಗೋಬೇಕು ಅಂತಂದರೆ ಪೊಸಿಷನ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡಿ ಟ್ರೇಡ್ನ ತಗೋಬೇಕು ಅಂತ. ಸೊ ಪೊಸಿಷನ್ ಸೈಜ್ ಅಂತಂದರೆ ನಥಿಂಗ್ ಬಟ್ ಲಾಟ್ ಸೈಜ್. ಓಕೆ, ನೀವು ಎಷ್ಟು ದುಡ್ಡಿಗೆ ಎಷ್ಟು ಲಾಟ್ಸ್ ಅನ್ನೋದು ತಗೋಬೇಕು ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಓಕೆ, ಇವತ್ತಿಗೆ ಡೇ 75 ಆಯಿತು. ಇವಾಗ ಪೊಸಿಷನ್ ಸೈಜ್ ಅಂದರೆ ಏನು, ಇದು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಪೊಸಿಷನ್ ಸೈಜಿಂಗ್? ಪೊಸಿಷನ್ ಸೈಜಿಂಗ್ ಅಂದರೆ ಏನು? ಪೊಸಿಷನ್ ಸೈಜಿಂಗ್ ಇಸ್ ದಿ ಪ್ರೋಸೆಸ್ ಆಫ್ ಡಿಟರ್ಮೈನ್ ಹೌ ಮಚ್ ವಾಲ್ಯೂಮ್ ಆರ್ ಲಾಟ್ ಸೈಜ್ ಯು ಶುಡ್ ಟ್ರೇಡ್ ಆನ್ ಎ ಪೊಸಿಷನ್. ಪೊಸಿಷನ್ ಸೈಜಿಂಗ್ ಅಂತಂದರೆ ಒಂದು ಪ್ರೋಸೆಸ್ ಆಗಿರುತ್ತೆ. ಓಕೆ, ಎಷ್ಟು ವಾಲ್ಯೂಮಲ್ಲಿ ನೀವು ಟ್ರೇಡ್ ಮಾಡಬೇಕು ಅನ್ನೋ ಒಂದು ಪ್ರೋಸೆಸ್ನೇ ನಾವು ಪೊಸಿಷನ್ ಸೈಜಿಂಗ್ ಅಂತ ಕರೆಯೋದು. ಓಕೆ, ಇನ್ ಸಿಂಪಲ್ ವರ್ಡ್ಸ್, ಪೊಸಿಷನ್ ಸೈಜಿಂಗ್ ಟೆಲ್ಸ್ ಯು ಹೌ ಬಿಗ್ ಆರ್ ಸ್ಮಾಲ್ ಯು ಟ್ರೇಡ್ ಶುಡ್ ಬಿ. ಪೊಸಿಷನ್ ಸೈಜು ನಿಮಗೆ ಏನು ಹೇಳುತ್ತೆ ಅಂತಂದರೆ ನಿಮ್ಮ ಟ್ರೇಡು ಎಷ್ಟು ದೊಡ್ಡದಾಗಿದೆ ಅಥವಾ ಚಿಕ್ಕದಾಗಿದೆ ಅನ್ನೋದು ತಿಳಿಸುತ್ತೆ. ಅಂದರೆ ನಿಮ್ಮ ಲಾಟ್ ಸೈಜು ದೊಡ್ಡದಾಗಿದ್ದರೆ ನಿಮಗೆ ಅಲ್ಲಿ ರಿಸ್ಕ್ ಆಗೋಂಥ ಅಮೌಂಟ್ ಅನ್ನೋದು ದೊಡ್ಡದಾಗುತ್ತೆ. ಅದೇ ನಿಮಗೆ ಲಾಟ್ ಸೈಜ್ ಅನ್ನೋದು ಚಿಕ್ಕದಾಗಿದ್ದರೆ ನಿಮಗೆ ಅಲ್ಲಿ ರಿಸ್ಕ್ ಮಾಡೋ ಅಮೌಂಟ್ ಅನ್ನೋದು ಚಿಕ್ಕದಾಗಿರುತ್ತೆ. ಓಕೆ, ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ, ಇಮ್ಯಾಜಿನ್ ಟ್ರೇಡಿಂಗ್ ಅಕೌಂಟ್ 1 lakh. ಇವಾಗ ನಮ್ಮ ಟ್ರೇಡಿಂಗ್ ಬ್ಯಾಲೆನ್ಸ್ 1 lakh ಇದೆ ಅಂತ ಅಂದ್ಕೊಳ್ಳಿ. ಟ್ರೇಡ್ ಎ ಇವಾಗ ಫಸ್ಟ್ ಟ್ರೇಡಲ್ಲಿ 1 ಲಾಟ್ ತೊಗೋತೀವಿ. ಓಕೆ, ಟ್ರೇಡ್ ಬಿ 0.10 ಲಾಟ್ ತೊಗೋತೀವಿ. ಓಕೆ, ಇಲ್ಲಿ 1 ಲಾಟ್ ತೊಗೊಂಡಿದ್ವಿ, ಇಲ್ಲಿ 0.10 ಲಾಟ್ ತೊಗೊಂಡಿದ್ವಿ. ಇವನ್ ಇಫ್ ಬೋತ್ ಟ್ರೇಡ್ಸ್ ಹ್ಯಾವ್ ದಿ ಸೇಮ್ ಎಂಟ್ರಿ ಆ್ಯಂಡ್ ಸ್ಟಾಪ್ ಲಾಸ್. ಸೊ ಎರಡಕ್ಕೂ ನಮಗೆ ಸೇಮ್ ಎಂಟ್ರಿನೇ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲು ನಾನಿವಾಗ ಒಂದು 50 ಪಾಯಿಂಟಿಗೆ ಇಲ್ಲಿ ಎಂಟ್ರಿ ಅದೇ ಅಂದ್ಕೊಳ್ಳಿ. ಇದೇ ನನ್ನ TP, ಇದೇ ನನ್ನ SL. ಓಕೆ, ಇದು ಒಂದು 100ರಲ್ಲಿದೆ ಅಂತ ಅಂದ್ಕೊಳ್ಳೋಣ, ಇದು 50ರಲ್ಲಿದೆ ಅಂತ ಅಂದ್ಕೊಳ್ಳೋಣ, ಇದು 150ರಲ್ಲಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಫಸ್ಟ್ನೇದ್ರಲ್ಲೂ ನಾವು ಫಸ್ಟ್ ಟ್ರೇಡಲ್ಲಿ ಇಲ್ಲಿ 1 ಲಾಟ್ ಪ್ಲೇಸ್ ಮಾಡಿದ್ವಿ. ಅದೇ ಟ್ರೇಡ್ ಬಿಯಲ್ಲಿ ನಾವು ಇಲ್ಲಿ 0.10 ಲಾಟು ಪ್ಲೇಸ್ ಮಾಡಿದ್ವಿ. ಓಕೆ, ಸೇಮ್ ಎಂಟ್ರಿ ಆ್ಯಂಡ್ ಸ್ಟಾಪ್ ಲಾಸ್. ದಿ ಅಮೌಂಟ್ ಆಫ್ ಮನಿ ಎಟ್ ರಿಸ್ಕ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಇಲ್ಲಿ 1 ಲಾಟ್ ತೊಗೊಂಡವರಿಗೆ ಒಂದು ಮನಿ ಅನ್ನೋದು ಹೋಗುತ್ತೆ, ಹಾಗೆ 0.10 ಲಾಟ್ ತೊಗೊಂಡವರಿಗೆ ಒಂದು ಮನಿ ಅನ್ನೋದು ಸಿಗುತ್ತೆ. ಓಕೆ, ಇವಾಗ ಇಲ್ಲಿ TP ಹೊಡೀತು, ಈ ಟ್ರೇಡ್ ಅನ್ನೋದು TP ಹೊಡೀತು ಅಂತ ಅಂದ್ಕೊಳ್ಳಿ. 1 ಲಾಟ್ ತೆಗೆದವನಿಗೆ 1000 ರೂಪಾಯಿ ಬರ್ಬೋದು. ಅದೇ 0.10 ಲಾಟ್ ತೆಗೆದವನಿಗೆ ಬರೀ 250 ರೂಪಾಯಿ ಬರ್ಬೋದು. ರೀಸನ್ ಏನಂತಂದರೆ ಇಲ್ಲಿ ಲಾಟ್ ಸೈಜ್ ಅನ್ನೋದು ಬಿಗ್ ಇದೆ. ಅದೇ ಥರ ಏನಾದರೂ ಇನ್ ಕೇಸ್ SL ಹೊಡೀತು, ಇಲ್ಲಿ SL ಹೊಡೆದಾಗ 100 ರೂಪಾಯಿ ಅನ್ನೋದು ಹೋಗುತ್ತೆ ಅಥವಾ 250 ರೂಪಾಯಿ ಅನ್ನೋದು ಹೋಗುತ್ತೆ. ಇಲ್ಲಿ SL ಹೊಡೆದಾಗ ಅದು 25 ರೂಪಾಯಿ ಹೋಗುತ್ತೆ. ಸೊ ಇದು ಡಿಫ್ರೆನ್ಸ್ ಆಗುತ್ತೆ. ಓಕೆನಾ? ದಟ್ಸ್ ವೈ ಪೊಸಿಷನ್ ಸೈಜಿಂಗ್ ಮ್ಯಾಟರ್ಸ್. ಅದರಿಂದನೇ ಹೇಳೋದು ಪೊಸಿಷನ್ ಸೈಜಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಓಕೆ, ವೈ ಪೊಸಿಷನ್ ಸೈಜ್ ಇಸ್ ಇಂಪಾರ್ಟೆಂಟ್? ಯಾಕೆ ಪೊಸಿಷನ್ ಸೈಜ್ ಅನ್ನೋದು ಇಂಪಾರ್ಟೆಂಟ್ ಅಂತಂದರೆ, ಮೋಸ್ಟ್ ಬಿಗಿನರ್ಸ್ ಥಿಂಕ್ ಬಿಗ್ಗರ್ ಲಾಟ್ ಸೈಜ್ ಈಕ್ವಲ್ ಮೋರ್ ಪ್ರಾಫಿಟ್. ತುಂಬ ಜನ ಬಿಗಿನರ್ಸ್ ಏನು ಮಾಡ್ತಾರೆ ಅಂತಂದರೆ, ನಾನು ಬಿಗ್ ಲಾಟ್ ಸೈಜ್ ಏನಾದ್ರು ತೊಗೊಂಡ್ರೆ ಓಕೆ ನನಗೆ ಬೇಗ ಪ್ರಾಫಿಟ್ಸ್ ಮಾಡ್ಬೋದು ಅಂತ ಅಂದ್ಕೊಂಡು, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬ್ರೋಕರ್ ಸಜೆಸ್ಟ್ ಮಾಡಿದ್ರಲ್ಲೇ ನೀವು ನೋಡಿರ್ಬೋದು, ಎಷ್ಟೋ ಜನ $21 ಹಾಕಿ ನೀವು ತಗೋತಿರೋ ರಿಸ್ಕ್ 0.01 ತೊಗೊಳ್ಳಿ ಅಂತಂದರೆ 0.11, 0.10 ಇಲ್ಲ 0.50, ಯಾಕಂದರೆ ಲಿವರೇಜ್ ಇದೆ ಅಂತ ನೀವು ತಗೋತೀರಾ. ಸೊ ಇದರಿಂದ ನೀವು ತುಂಬ ಪ್ರಾಫಿಟ್ಸ್ ಮಾಡ್ಬೋದು ಅಂತ ಅನ್ಕೋತೀರಾ. ಬಟ್ ಒಂದು ಚಿಕ್ಕ ಸ್ಪೈಕ್ ಬಂದರೆ ನಿಮ್ಮ ಅಕೌಂಟ್ ಅನ್ನೋದು ವಾಶ್ ಔಟ್ ಆಗುತ್ತೆ. ಓಕೆ, ರಿಯಾಲಿಟಿ ನೋಡೋದಾದರೆ
ಬಿಗ್ಗರ್ ಲಾಟ್ ಸೈಜ್ ಈಕ್ವಲ್ ಟು ಬಿಗ್ಗರ್ ರಿಸ್ಕ್. ನೀವು ಯಾವಾಗ ಬಿಗ್ಗರ್ ಲಾಟ್ ಸೈಜ್ ತೆಗೋತೀರಾ ಆವಾಗ ನಿಮಗೆ ಆ್ಯಕ್ಚುಲಿ ನಿಮ್ಮ ಅಕೌಂಟಿಗೂ ಹೊಡೆತ ಅನ್ನೋದು ಬೀಳುತ್ತೆ. ಸೊ ಬಿಗ್ಗರ್ ಅಕೌಂಟ್ ಸೈಜು ನಿಮಗೆ ರಿಸ್ಕ್ ಆಗುತ್ತೆ. ಓಕೆ, ಪ್ರೊಫೆಷ್ನಲ್ ಟ್ರೇಡರ್ಸ್ ಥಿಂಕ್ ರಿಸ್ಕ್ ಫಸ್ಟ್, ಲಾಟ್ ಸೈಜ್ ಸೆಕೆಂಡ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಏನು ಥಿಂಕ್ ಮಾಡ್ತಾರೆ ಅಂತಂದರೆ ನಾವು ಎಷ್ಟು ರಿಸ್ಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಒಂದು ಟ್ರೇಡಿಗೆ ನನಗೆ 100 ರೂಪಾಯಿನೇ ಹೋಗಬೇಕು ಅಂತಂದರೆ ಅವರು ಆ 100 ರೂಪಾಯಿ ಹೋಗೋಕ್ಕಿರೋ ಎಷ್ಟು ಲಾಟ್ ಸೈಜ್ ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಮಾತ್ರ ತಗೋತಾರೆ. ಓಕೆ, ಅವ್ರು ಲಾಟ್ ಸೈಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಓಕೆ, ತುಂಬ ಲಾಟ್ ಸೈಜ್ ಹಾಕಿರೋ ತುಂಬ ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತು. ಬಟ್ ನಮ್ಮ ಕ್ಯಾಪಿಟಲ್ ಏನು ಅಂತ ಅನ್ನೋದು ನಾವು ತಿಳ್ಕೊಬೇಕು. ಓಕೆ, ಇವಾಗ ನಮ್ಮ ಜೊತೆ ಇರೋದು ಚಿಕ್ಕ ಮೀನು ಬಲೆ ಅಂತ ಅಂದಾಗ ನಾವು ಚಿಕ್ಕ ಮೀನನ್ನೇ ಟ್ರೈ ಮಾಡಬೇಕು. ಅದು ಬಿಟ್ಬಿಟ್ಟು ಚಿಕ್ಕ ಬಲೆ ಇರ್ಬೇಕಾದ್ರೆ ದೊಡ್ಡ ಮೀನಿಗೆ ಟ್ರೈ ಮಾಡಿದ್ರೆ ಏನಾಗುತ್ತೆ ಹೇಳಿ, ಬಲೆ ಅನ್ನೋದು ಹರಿದೋಗುತ್ತೆ. ಸೊ ಬಲೆ ಹರಿದೋದ್ರೆ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಮೀನು ಹಿಡಿಯೋಕ್ಕೆ ಆಗಲ್ಲ. ಸೊ ಅದರಿಂದನೇ ಹೇಳ್ತಿರೋದು, ಅದು ಟ್ರೇಡಿಂಗಿಗೆ ರಿಲೇಟ್ ಮಾಡೋದಾದರೆ ನಿಮ್ಮ ಜೊತೆ ಇರೋ ಕ್ಯಾಪಿಟಲ್ $50 ಅಂತಂದರೆ ನೀವು $50 ಏನು ರಿಸ್ಕ್ ತೊಗೋಬೇಕು ಅಷ್ಟನ್ನು ಮಾತ್ರ ತೊಗೋಬೇಕು. ಅದು ಬಿಟ್ಬಿಟ್ಟು $50 ನೀವು $100 ರಿಸ್ಕ್ ತೊಗೊಂಡ್ರೆ ನಿಮ್ಮ ಕ್ಯಾಪಿಟಲ್ಲು ವಾಶ್ಔಟ್ ಆಗೋ ಚಾನ್ಸಸ್ ಇದೆ. ಓಕೆ, ಅದರಿಂದ ಡಿಸಿಪ್ಲಿನ್ ಆಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ದಿ ರಿಲೇಷನ್ಶಿಪ್ ನೋಡಿದರೆ ಪೊಸಿಷನ್ ಸೈಜ್ ಡಿಪೆಂಡ್ಸ್ ಆನ್ ಅಕೌಂಟ್ ಬ್ಯಾಲೆನ್ಸ್, ರಿಸ್ಕ್ ಪರ್ ಟ್ರೇಡ್, ಸ್ಟಾಪ್ ಲಾಸ್, ಡಿಸ್ಟೆನ್ಸ್. ಪೊಸಿಷನ್ ಸೈಜು ಯಾವುದರಿಂದ ಡಿಪೆಂಡ್ ಆಗಿರುತ್ತೆ ಅಂತಂದರೆ ನಿಮ್ಮ ಅಕೌಂಟ್ ಸೈಜ್ ಏನು ಅಂತ ಫಸ್ಟೇ ಗೊತ್ತಿರುತ್ತಲ್ವಾ. ಸೊ ಅದರಿಂದ ಡಿಪೆಂಡ್ ಆಗಿರುತ್ತೆ. ಹಾಗೆ ರಿಸ್ಕ್ ಪರ್ ಟ್ರೇಡ್, ಫಾರ್ ಎಕ್ಸಾಂಪಲ್ ನನ್ನ ಅಕೌಂಟ್ ಸೈಜ್ ಇವಾಗ $5,000 ಇದೆ ಅಂತ ಅಂದ್ಕೊಳ್ಳಿ, ಅಂದರೆ ಇಂಡಿಯನ್ ಮನಿಲಿ 5 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ರಿಸ್ಕ್ ಪರ್ ಟ್ರೇಡು ನಾನು 1% ರಿಸ್ಕ್ ಮಾಡೋದು. 1% ಅಂತಂದರೆ $50. ಅದೇ ಇಂಡಿಯನ್ ರುಪೀಸಲ್ಲಿ ನೋಡ್ಬೇಕಾದ್ರೆ 5,000 ರೂಪಾಯಿ. ಓಕೆ, ಸ್ಟಾಪ್ ಲಾಸ್ ಡಿಸ್ಟೆನ್ಸು ಒಂದು 50 ಪಿಪ್ಸು ನಮಗೆ SL ಇದೆ ಅಂತ ಅಂದ್ಕೊಳ್ಳೋಣ. ಸೊ 50 ಪಿಪ್ಸ್ SL ಇದ್ದಾಗ ನಾವು ಅದಕ್ಕೆ ಯಾವ ಥರ ಬೇಕೋ ಆ ಲಾಟ್ ಸೈಜ್ನ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಿ ತಗೋತೀವಿ. ಓಕೆ, ಅದು ಆ ಕ್ಯಾಲ್ಕುಲೇಷನ್ ಯಾವ ಥರ ಅಂತ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ದೀಸ್ 3 ಫ್ಯಾಕ್ಟರ್ಸ್ ಡಿಟರ್ಮೈನ್ ದಿ ಕರೆಕ್ಟ್ ಲಾಟ್ ಸೈಜ್. ಸೊ ಈ 3 ಫ್ಯಾಕ್ಟರಿಂದನೇ ನಮಗೆ ಲಾಟ್ ಸೈಜ್ ಅನ್ನೋದು ಡಿಟರ್ಮೈನ್ ಆಗೋದು. ಓಕೆ, ನೆಕ್ಸ್ಟು ಎಕ್ಸಾಂಪಲ್ 1 ನೋಡಿದರೆ ಅಕೌಂಟ್ ಸೈಜು 1 ಲ್ಯಾಕು. ಇವಾಗ 1 ಲ್ಯಾಕ್ ನಮ್ಮ ಜೊತೆ ಇದೆ ಅಂತ ಅಂದ್ಕೊಳ್ಳಿ. ರಿಸ್ಕ್ ಪರ್ ಟ್ರೇಡು 1% ರಿಸ್ಕ್ ಮಾಡ್ತೀವಿ. ಮ್ಯಾಕ್ಸಿಮಮ್ ರಿಸ್ಕ್ ಎಷ್ಟಾಗುತ್ತೆ, $1,000 SL ಹೊಡೆದ್ರೆ ಹೋಗುತ್ತೆ. ಸ್ಟಾಪ್ ಲಾಸ್ ಪಿಪ್ಸು 50 ಪಿಪ್ಸು. ಸೊ ಪೊಸಿಷನ್ ಸೈಜ್ ಈಸ್ ಅಡ್ಜಸ್ಟೆಡ್ ಸೊ ದ್ಯಾಟ್ 50 ಪಿಪ್ಸ್ ಈಕ್ವಲ್ ಟು $1,000. ಇವಾಗ ಏನಾದ್ರು 15 ಪಿಪ್ಸ್ ಏನಾದ್ರು ನಿಮ್ಮದು ಸ್ಟಾಪ್ ಲಾಸ್ ಹೊಡೆದ್ರೆ ನಿಮಗೆ $1,000 ಅಷ್ಟೇ ಹೋಗಬೇಕು. ಓಕೆ, ಸೊ ಇದು ಪ್ರೊಫೆಷ್ನಲ್ ಟ್ರೇಡರ್ಸ್ ಅಪ್ರೋಚು. ಅದೇ ಥರ ಎಕ್ಸಾಂಪಲ್ 2 ನೋಡಿದರೆ ಸೇಮ್ ಅಕೌಂಟು 1 ಲ್ಯಾಕು, ರಿಸ್ಕ್ ಪರ್ ಟ್ರೇಡ್ 1%, ಹಂಗಂದರೆ $1,000. ಸ್ಟಾಪ್ ಲಾಸ್ ಪಿಪ್ಸ್ ನೋಡಿದರೆ 100 ಪಿಪ್ಸು. ಸಿನ್ಸ್ ಸ್ಟಾಪ್ ಲಾಸ್ ಈಸ್ ಲಾರ್ಜರ್, ಲಾಟ್ ಸೈಜ್ ಮಸ್ಟ್ ಬಿ ಸ್ಮಾಲರ್. ಸೊ ಸ್ಟಾಪ್ ಲಾಸ್ ಸೈಜ್ ಅನ್ನೋದು ಲಾರ್ಜರ್ ಆಯ್ತದೆ, ಯಾಕಂದರೆ 50 ಪಿಪ್ಸಿಂದ 100 ಪಿಪ್ಸಿಗೆ ಇಡ್ತಿದ್ವಿ ಅಂತಂದ್ರಾಗ SL ಅನ್ನೋದು ಲಾರ್ಜ್ ಆಯ್ತದೆ. ಬಟ್ ಲಾಟ್ ಸೈಜು ಅದಕ್ಕಿಂತ ಸ್ಮಾಲರ್ ಆಗುತ್ತೆ. ದಿಸ್ ಕೀಪ್ಸ್ ರಿಸ್ಕ್ ಕಾನ್ಸ್ಟೆಂಟ್. ಸೊ ಈ ಥರ ಇಡೋದ್ರಿಂದ ನಿಮ್ಮ ರಿಸ್ಕ್ ಯಾವತ್ತೂ ಕಾನ್ಸ್ಟೆಂಟಾಗಿ ಕಮ್ಮಿಲಿರುತ್ತೆ. ಓಕೆನಾ. ನೆಕ್ಸ್ಟು ಕೀ ಪ್ರಿನ್ಸಿಪಲ್ ನೋಡೋದಾದರೆ ಲಾಟ್ ಸೈಜ್ ಚೇಂಜಸ್, ರಿಸ್ಕ್ ಸ್ಟೇಸ್ ದಿ ಸೇಮ್. ಲಾಟ್ ಸೈಜ್ ಅನ್ನೋದು ಚೇಂಜ್ ಆಗ್ತಾನೇ ಇರುತ್ತೆ, ಬಟ್ ನಿಮ್ಮ ರಿಸ್ಕ್ ಅನ್ನೋದು ಯಾವತ್ತೂ ಫಿಕ್ಸ್ಡಾಗೇ ಇರುತ್ತೆ. ಇವಾಗ ನೀವು ಒಂದು ಟ್ರೇಡಲ್ಲಿ $1,000 ಅಷ್ಟೇ ಕಳ್ಕೊಳ್ಳೋದು ಅಂತ ನೀವು ರೆಡಿ ಆದರೆ ನೀವು ಅಷ್ಟು ಮಾತ್ರ ಕಳ್ಕೊತೀರಾ ಬಟ್ ಪ್ರತಿ ಟ್ರೇಡಲ್ಲೂ ನಿಮಗೆ ಲಾಟ್ ಸೈಜ್ ಅನ್ನೋದು ಡಿಫ್ರೆನ್ಸ್ ಬಂದೇ ಬರುತ್ತೆ. ಓಕೆ, ಬಿಗಿನರ್ ಮಿಸ್ಟೇಕ್ಸ್ ನೋಡಿದರೆ ಯೂಸಿಂಗ್ 1 ಲಾಟ್ ಫಾರ್ ಎವ್ರಿ ಟ್ರೇಡ್. ಬಿಗಿನರ್ಸ್ ಏನು ಮಾಡ್ತಾರೆ, ಕ್ಯಾಶ್ ಎಷ್ಟು ಅಂತ ನೋಡಲ್ಲ, ಸುಮ್ಮನೆ 1 ಲಾಟ್ ಅನ್ನೋದನ್ನ ಪ್ಲೇಸ್ ಮಾಡ್ತಾ ಹೋಗ್ತಾರೆ. ಇದು ನೀವು EURUSD, GBP USDಲೆಲ್ಲ 1 ಲಾಟ್ ಎಲ್ಲ ಮ್ಯಾಟ್ರ್ ಆಗಲ್ಲ. ಬಟ್ ಗೋಲ್ಡಲ್ಲೆಲ್ಲ ನೀವು 1 ಲಾಟ್ ಬೈ ಮಾಡ್ತೀರಾ, ಸೆಲ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಹೆವಿ ಮೂಮೆಂಟ್ಸ್ ಅನ್ನೋದು ಕಾಣಿಸುತ್ತೆ. ಓಕೆ, ಇದನ್ನು ನೀವು ಇವತ್ತು ಏನು ಮಾಡಿ ಅಂತಂದರೆ ಡೆಮೋದಲ್ಲಿ 1 ಲಾಟ್ ಬೈ ಮಾಡಿ ನೋಡಿ, ಗೋಲ್ಡಲ್ಲಿ ಮತ್ತು EURUSDಲಿ ಯಾವುದ್ರಲ್ಲಿ ಫಾಸ್ಟ್ ಮೂಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಪ್ರಾಬ್ಲಮ್ ನೋಡಿದರೆ ಡಿಫ್ರೆಂಟ್ ಸ್ಟಾಪ್ ಲಾಸಸ್ ಕ್ರಿಯೇಟ್ ಡಿಫ್ರೆಂಟ್ ರಿಸ್ಕ್. ಸೊ ನೀವೇನಾದರೂ ಡಿಫ್ರೆಂಟ್ ಲಾಟ್ ಸೈಜಸ್ ಏನಾದ್ರು ಇಟ್ಕೊಂಡು ಡಿಫ್ರೆಂಟ್ ಸ್ಟಾಪ್ ಲಾಸಸ್ ಏನಾದ್ರು ಇಟ್ಕೋತಾ ಹೋದರೆ ನಿಮ್ಮ ಅಕೌಂಟ್ ಅನ್ನೋದು ಡಿಫ್ರೆಂಟಲ್ಲಿ ರಿಸ್ಕ್ ಆಗುತ್ತೆ. ಓಕೆ, ಸೊ ರಿಸ್ಕ್ ಬಿಕಮ್ಸ್ ಇನ್ಕನ್ಸಿಸ್ಟೆಂಟ್. ಸೊ ರಿಸ್ಕ್ ಅನ್ನೋದು ನಮ್ಮ ಕೈಯಲ್ಲೇ ಇರೋಲ್ಲ. ಓಕೆ, ಹೋಗ್ತಾನೇ ಇರುತ್ತೆ. ಅದರಿಂದ ಯಾವತ್ತೂ ಪ್ರಾಪರ್ ಇಷ್ಟು ದುಡ್ಡು ಲಾಸ್ ಆಗಬೇಕು, ನನಗಿಷ್ಟೇ ಪ್ರಾಫಿಟ್ಸ್ ಬರಬೇಕು ಅಂತಂದರೆ ಅದಕ್ಕೆ ತಕ್ಕಂತೆ ನಾವು ಲಾಟ್ ಸೈಜ್ ಅನ್ನೋದು ತಗೋಬೇಕು. ಓಕೆ, ಪೊಸಿಷನ್ ಸೈಜ್ ಫಾರ್ಮುಲಾ ನೋಡಿದರೆ ಬೇಸಿಕ್ ಫಾರ್ಮುಲಾ ಪೊಸಿಷನ್ ಸೈಜ್ ಈಕ್ವಲ್ ಟು ರಿಸ್ಕ್ ಅಮೌಂಟ್. ರಿಸ್ಕ್ ಅಮೌಂಟು ಇವಾಗ ಫಾರ್ ಎಕ್ಸಾಂಪಲು ನಾನು 50 ಅಂತ ಅಂದ್ಕೊಳ್ಳಿ. ಓಕೆ, $50 ನಾನು ರಿಸ್ಕ್ ಮಾಡ್ತೀನಿ. ಸ್ಟಾಪ್ ಲಾಸ್ ಪಿಪ್ಸು ನನಗೆ ಒಂದು 20 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲ 25 ಇದೆ ಅಂತ ಅಂದ್ಕೊಳ್ಳಿ. ಸೊ 50ಇಂದ 25 ಡಿವೈಡ್ ಮಾಡಿದ್ರೆ ನನ್ನ ರಿಸ್ಕ್ ಎಷ್ಟು ಹೇಳಿ, 0.2 ಲಾಟ್ಸು. ಓಕೆ, $50ಗೆ 0.20 ಲಾಟ್ಸ್ ಆಗುತ್ತೆ. ಓಕೆ, 0.02 ಅಲ್ಲ, 0.20 ಲಾಟ್ಸು. ಸೊ ಎಕ್ಸಾಂಪಲ್ ರಿಸ್ಕ್ ಇಲ್ಲಿ $1,000. ಸೊ ನಾನು 0.20
20 ತಗೊಂಡ್ರೆ ಮಾತ್ರ ನನಗೆ 50 ಪಿಪ್ಸ್ ಎಸ್ ಎಲ್ ಆದರೆ, ನಾನು ಇಲ್ಲಿ 25 ಪಿಪ್ಸ್ ತೊಗೊಂಡಿರೋದು, ಸೊ ಇಲ್ಲಿ 50 ಪಿಪ್ಸ್ ಇದೆ, ಇಲ್ಲಿ 25 ಪಿಪ್ಸ್ ಎಸ್ ಎಲ್ ಏನಾರು ಆದರೆ ನನಗೆ ಹೋಗೋಂಥ ಅಮೌಂಟ್ ಅನ್ನೋದು ಬರೀ 1000 ರೂಪೀಸು. ಇದು ಪೊಸಿಷನ್ ಸೈಜ್ ಕ್ಯಾಲ್ಕುಲೇಟೆಡ್ ಅಕಾರ್ಡಿಂಗ್ಲಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಪೊಸಿಷನ್ ಸೈಜ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇವಾಗ ಇದು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಮಗೆ ಇದಕ್ಕೆ ಅಂತಲೇ ಒಂದು ವೆಬ್ಸೈಟ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಮ್ಯಾನ್ಯುವಲಿ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಅದರಿಂದ ನಾವು ವೆಬ್ಸೈಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಇದು ಯಾವ ಥರ ಯೂಸ್ ಮಾಡೋದು ಅಂತ ಇವಾಗ ನೋಡೋಣ. ಇವಾಗ ನಾವು ಗೂಗಲಲ್ಲಿ ಲಾಟ್ ಸೈಜ್ ಕ್ಯಾಲ್ಕುಲೇಟರ್ ಅಂತ ನಿಮಗೆ ಕಾಣಿಸ್ತಿರ್ಬೋದು. ಓಕೆ, ಅದನ್ನು ಕ್ಲಿಕ್ ಮಾಡ್ದಂಗೆ ಇಲ್ಲಿ ನೋಡಿ ಪೊಸಿಷನ್ ಸೈಜ್ ಕ್ಯಾಲ್ಕುಲೇಟರ್ ಅಂತ ಇದೆ, ಹಾಗೆ ಫಂಡೆಡ್ ನೆಕ್ಸ್ಟು ಲಾಟ್ ಸೈಜ್ ಟ್ರೇಡಿಂಗ್ ಕ್ಯಾಲ್ಕುಲೇಟರ್ ಇದೆ, ಹಾಗೆ ಪೊಸಿಷನ್ ಸೈಜ್ ಕ್ಯಾಲ್ಕುಲೇಟರ್ ಬೇಬಿ ಪಿಪ್ಸ್ದು ಇದೆ. ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇವಾಗ ಇದನ್ನು ಕ್ಲಿಕ್ ಮಾಡಿ ನೋಡೋಣ. ಪೊಸಿಷನ್ ಸೈಜು ಇಲ್ಲಿ ನಾವು ಕರೆನ್ಸಿ ಪೇರಲ್ಲಿ ನಮಗೆ ಬೇಕಾಗಿರೋದು ಇವಾಗ ಯೂರೋ USD ಅಂತಲೇ ಅಂದ್ಕೊಳ್ಳಿ. ಓಕೆ, ಅಕೌಂಟ್ ಕರೆನ್ಸಿ ಯಾವತ್ತೂ USDಲೇ ಇರುತ್ತೆ. ಓಕೆನಾ. ನೆಕ್ಸ್ಟು ಅಕೌಂಟ್ ಸೈಜ್ ನೋಡೋದಾರೆ $5000 ಇದೆ ಅಂತ ಅಂದ್ಕೊಳ್ಳೋಣ. ರಿಸ್ಕ್ ಟ್ರೇಡು 1% ರಿಸ್ಕ್ ಮಾಡ್ತೀವಿ. ಸ್ಟಾಪ್ ಲಾಸ್ ಪಿಪ್ಸು ಒಂದು 5 ಪಿಪ್ಸ್ SL ಇದೆ ಅಂತ ಅಂದ್ಕೊಳ್ಳೋಣ. ಟ್ರೇಡ್ ಲಾಟ್ ಸೈಜು 1 ಇದೆ. ಓಕೆ, ಅದು ಯಾವತ್ತೂ ಸ್ಟ್ಯಾಂಡರ್ಡಲ್ಲಿ ಇರಬೇಕು. ಕ್ಯಾಲ್ಕುಲೇಟ್ ಮಾಡ್ದಂಗೆ ನೋಡಿ, ನಿಮಗೆ $50 ರಿಸ್ಕ್ ಮಾಡಬೇಕು ಅಂತಂದರೆ ನಿಮಗೆ 1 ಲಾಟ್ಸ್ ತಗೋಬೇಕು. ಓಕೆ, ಅದೇ ಇಲ್ಲಿ ನಾನು 5.9 ಕೊಡ್ತೀನಿ. ಓಕೆ, ಇಲ್ಲಿ ಪಿಪ್ಸು ಇವಾಗ ಸ್ಟಾಪ್ ಲಾಸ್ ಪಿಪ್ಸು ನಮಗೆ 5.8 ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇವಾಗ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ 0.86 ಲಾಟ್ಸ್ ತೊಗೊಂಡ್ರೆ ಮಾತ್ರ ನಮಗೆ $50 ಅನ್ನೋದು ಹೋಗೋದು. ಓಕೆ, 5000ದು 1% ಅಂತಂದರೆ ಎಷ್ಟು ಹೇಳಿ, $50. ಇವಾಗ ಫಾರ್ ಎಕ್ಸಾಂಪಲು ನಾನು ಟ್ರೇಡಿಂಗ್ ವ್ಯೂ ಅಲ್ಲಿ ತೋರಿಸ್ತೀನಿ. ಇವಾಗ ಟ್ರೇಡಿಂಗ್ ವ್ಯೂ ಓಪನ್ ಮಾಡೋಣ. ಟ್ರೇಡಿಂಗ್ ವ್ಯೂ ಅಲ್ಲಿ ಗೋಲ್ಡ್ ಚಾರ್ಟ್ ತೊಗೊಳ್ಳೋಣ. ಓಕೆ, ಇವಾಗ ನೋಡಿ ಗೋಲ್ಡ್ ಕಾಣಿಸ್ತಾ ಇದೆಯಾ. ಸೊ ಗೋಲ್ಡಲ್ಲಿ ಇವಾಗ ನಾವು ಒಂದು ಬೈ ಎಂಟ್ರಿನ ಇಲ್ಲೆಲ್ಲೋ ಪ್ಲ್ಯಾನ್ ಮಾಡೋದು ಅಂತ ಅಂದ್ಕೊಳ್ಳಿ, ಲಾಂಗು. ಓಕೆ, ಸೊ ನಮ್ಮ SL ಅನ್ನೋದು ಈ ವೀಕ್ ಕೆಳಗಡೆ ಇಡ್ತೀವಿ, TP ಅನ್ನೋದು 1:2 ಇಡ್ತೀವಿ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಬಂದಿರೋದು ಎಷ್ಟು ನಿಮಗೆ ಸ್ಟಾಪ್ ಲಾಸು ನೋಡೋದಾರೆ 6.86 ಅನ್ನೋದು ನಿಮ್ಮ ಸ್ಟಾಪ್ ಲಾಸು. ಓಕೆ, ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಯೂರೋ USD ಸೆಲೆಕ್ಟ್ ಮಾಡೋ ಅಲ್ಲಿ ಕರೆನ್ಸಿ ಪೇರ್ ಸೆಲೆಕ್ಟ್ ಮಾಡಲ್ಲಿ XIUSD ಸರ್ಚ್ ಮಾಡಿ. ಕರೆನ್ಸಿ ನಿಮ್ಮ ಅಕೌಂಟ್ ಕರೆನ್ಸಿ USDಲೇ ಇರುತ್ತೆ. ನಿಮ್ಮ ಅಕೌಂಟ್ ಸೈಜು ಫಾರ್ ಎಕ್ಸಾಂಪಲ್ ಕೆಲವೊಬ್ರದ್ದು $1000 ಇರುತ್ತೆ ಅಂದ್ಕೊಳ್ಳೋಣ. ಓಕೆ, $1000ಗೆ 1% ಅಂತಂದರೆ ಎಷ್ಟು, $10. ಓಕೆ, $10 ಅನ್ನೋದು 1%. ಸೊ ರಿಸ್ಕ್ ರೇಷಿಯೋ ಎಷ್ಟು, ನಾವು ರಿಸ್ಕ್ ಪರ್ ಟ್ರೇಡ್ ಎಷ್ಟು ತೊಗೋಬೇಕು ಅಂತ ಹೇಳಿದ್ವಿ, 1% ತೊಗೋಬೇಕು ಅಂತ ಹೇಳಿದ್ವಿ. ಸ್ಟಾಪ್ ಲಾಸ್ ಪಿಪ್ಸು ನಾವು ಇವಾಗ ಅಲ್ಲಿ ನೋಡ್ದೋ 6.8 ಅಲ್ವಾ. 6.8 ನೋಡೋದಾದರೆ 0.001 ಅಲ್ಲ, ಆ್ಯಕ್ಚುಲಿ ಇಲ್ಲಿ 1 ಲಾಟು. ನೀವು ಯಾವತ್ತೂ ಇಲ್ಲಿ ಟ್ರೇಡ್ ಸೈಜ್ ಲಾಟ್ಸ್ ಅಂತ ಇರ್ತದೆ, ಅದು 1ಅಲ್ಲಿ ಇರಬೇಕು. ಕ್ಯಾಲ್ಕುಲೇಟ್ ಕೊಟ್ಟಂಗೆ ಇವಾಗ ನೋಡಿ, ನೀವು $10 ರಿಸ್ಕ್ ಮಾಡೋಕ್ಕೆ 0 ಲಾಟ್ಸು ತಗೊಳಕ್ಕಾಗಲ್ಲ. ಓಕೆ, $1000 ಇಟ್ಕೊಂಡವ್ರಿಗೆ ಇಲ್ಲಿ 0 ಲಾಟ್ಸ್ ತೊಗೊಳಕ್ಕಾಗಲ್ಲ. ಮಿನಿಮಮ್ ನಿಮಗೆ 2000 ಇಟ್ಟರೆ ಏನಾಗುತ್ತೆ ನೋಡಿ, ನಿಮ್ಮ ಅಕೌಂಟ್ ಸೈಜು 2000 ನೋಡೋದಾದರೆ ನೋಡಿ 0ನೇ ಬರ್ತಾಯಿದೆ. ಅದೇ 5000 ಆದರೆ ನೋಡಿ 5000 ಇದ್ದಾಗ ನೀವು 0.01 ಲಾಟ್ಸ್ನ ತಗೋಬೋದು. $50 ನಿಮಗೆ ಮೈನಸ್ ಆಗಬೇಕು ಅಂತಂದರೆ 0.01 ಲಾಟ್ಸು ಅವಾಗ ತೊಗೊಳಕ್ಕಾಗೋದು ಈ 6.8 ಪಿಪ್ಸಿಗೆ. ಓಕೆ, ಅರ್ಥ ಆಯ್ತಲ್ವಾ. ಸೊ ಇಷ್ಟು ಅಕೌಂಟ್ ಬ್ಯಾಲೆನ್ಸ್ ಇರಬೇಕು. ಸೊ ನಿಮಗೆ ಲಿವ್ರೇಜ್ ಇರೋದ್ರಿಂದ ನೀವೇನು ಮಾಡ್ತೀರಾ, 0.01 ಮಿನಿಮಮ್ ಇರೋದ್ರಿಂದ ನೀವು ತೊಗೋಬೋದು. ಅದೇ ನಿಮಗೆ ಯೂರೋ USDಲಲ್ಲಾದರೆ ಪ್ರಾಬ್ಲಮ್ ಇಲ್ಲ. ಓಕೆ, AUD CAD ಆಗಲಿ, ಯೂರೋ USD ಆಗಲಿ ಅಥವಾ GBP USD ಆಗಲಿ, ಇದರ ಯಾವುದರಲ್ಲೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಿಮಗೆ ಸರ್ಚ್ ಮಾಡ್ಬೋದು ಯೂರೋ USD. ಓಕೆ, ಇಲ್ಲಿ ಕ್ಲಿಕ್ ಮಾಡ್ದಂಗೆ ಇವಾಗ ಅದೇ ಅಕೌಂಟ್ ಸೈಜು ನಾವು 1000ಗೆ ಹಾಕೋತೀವಿ. ನೋಡಿ 1000ಗೆ ಹಾಕ್ಕೊಂಡು ರಿಸ್ಕ್ ರೇಷಿಯೋ 1%. ಯಾವುದೇ ಟ್ರೇಡಿಗೂ ನೀವು 1% ಅಷ್ಟೇ ರಿಸ್ಕ್ ಮಾಡಬೇಕು. ಸ್ಟಾಪ್ ಲಾಸ್ ಪಿಪ್ಸ್ ಇವಾಗ 6.8 ಇದೆ ಅಂತಲೇ ಅಂದ್ಕೊಳ್ಳೋಣ. ಟ್ರೇಡ್ ಸೈಜು 1 ಇದೆ. ಕ್ಯಾಲ್ಕುಲೇಟ್ ಮಾಡ್ದಂಗೆ ನೋಡಿ, ನೀವು ತೊಗೋಬೇಕಾಗಿರೋ ಲಾಟ್ ಅನ್ನೋದು 0.15 ಅಷ್ಟೇ. ಸೊ ಇದನ್ನು ನೀವು ಮೆಟಾ ಟ್ರೇಡರ್ 5ಗೆ ಹೋಗಿ 0.15 ಹಾಕಿ, ಇಲ್ಲಿ ಏನು ಪ್ರೈಸ್ ಇದೆಯಲ್ವಾ, ಈ ಎಂಟ್ರಿ ಪ್ರೈಸ್ ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ಎಂಟ್ರಿ ಪ್ರೈಸ್ನ ಮೆನ್ಷನ್ ಮಾಡಿ, SL ಪ್ರೈಸ್ನ ಮೆನ್ಷನ್ ಮಾಡಿ, ಹಾಗೆ TP ಪ್ರೈಸ್ನ ಮೆನ್ಷನ್ ಮಾಡಿ. ಓಕೆ, ನಾನು ತೋರಿಸ್ತಿರೋದು ಗೋಲ್ಡ್ ಚಾರ್ಟು.
ನೀವು ಯೂರೋ USD ಚಾರ್ಟಲ್ಲಿ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ SL ಟಿ ಪಿನೆಲ್ಲ ಸೆಟ್ ಮಾಡ್ಬೋದು. ಇಲ್ಲೇ ನಿಮಗೆ ವ್ಯಾಲ್ಯೂಗಳಿದೆ. ಓಕೆ, ಸೊ ನಿಮಗೆ ವ್ಯಾಲ್ಯೂ ಎಲ್ಲ ಮ್ಯಾಟ್ರ್ ಆಗೋದು, ಇಲ್ಲಿ ಪಿಪ್ಸ್ ಮ್ಯಾಟ್ರ್ ಆಗೋದು. ಓಕೆ, ಇದೇ ಯೂರೋ USD ಚಾರ್ಟಲ್ಲಿ ಇಲ್ಲಿ ನೋಡಿ ಲಾಂಗ್ ಪೊಸಿಷನ್ ಆಗ್ತಂಗೆ, ಇಲ್ಲೆಲ್ಲೋ ಲಾಂಗ್ ಪೊಸಿಷನ್ ಆಗ್ತೀನಿ ಅನ್ಕೋತೀನಿ. ಇವಾಗ ನೋಡಿ ಲಾಂಗ್ ಪೊಸಿಷನ್ ಆಗ್ತದೆ, ನಿಮಗೆ ಪಿಪ್ಸ್ ಬರೋದು ಇಲ್ಲಿ. ಓಕೆ, ಕಾಣಿಸ್ತಿದೆಯಾ? 3.11 ಅನ್ನೋದು ನಿಮ್ಮ ಪಿಪ್ಸ್ ಇಲ್ಲಿ ಬರುತ್ತೆ. ಬಟ್ ನಾವು ಗೋಲ್ಡಲ್ಲಿ ಯಾಕೆ ಇಲ್ಲಿ ನೋಡ್ತೀವಿ ಅಂತಂದರೆ ಗೋಲ್ಡೇ ಬೇರೆ ಮೆಟಲ್ಸ್, ಅದು ಇದು ಕರೆನ್ಸಿ ಪೇರ್ಸು. ಸೊ ಅದನ್ನು ಡಿಫ್ರೆನ್ಸ್ ತಿಳ್ಕೊಬೇಕು. ಇವಾಗ ನಾವು 6.8 ಅಲ್ವಾ ಅಲ್ಲಿ ನಾವು SL ಇಟ್ಟಿದ್ದು. ಸೊ 6.8 ಅಂತ ಅಂದ್ಕೊಳ್ಳೋಣ. ಕಾಣಿಸ್ತಿದೆ? 6.9 ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. 1:2 ಟಾರ್ಗೆಟ್ ಇಡ್ತೀವಿ. ಸೊ ನಮ್ಮ ಟಾರ್ಗೆಟ್ ಬರಬೇಕು, ನಾವು 0.15 ಲಾಟ್ಸ್ ಏನಾದ್ರು ತಗೊಂಡ್ರೆ ನಮ್ಮ SL ಅನ್ನೋದು ಇಲ್ಲಿಡಬೇಕಾಗುತ್ತೆ, ನಮ್ಮ ಎಂಟ್ರಿ ಪಾಯಿಂಟ್ ಇಲ್ಲಿರಬೇಕಾಗುತ್ತೆ, ನಮ್ಮ TP ಅನ್ನೋದು ಇಲ್ಲಿಡಬೇಕಾಗುತ್ತೆ. ಇದೇ ಪಿಪ್ಸ್ ಕಮ್ಮಿ ಆಯಿತು, ಫಾರ್ ಎಕ್ಸಾಂಪಲ್ ಇಷ್ಟೇ ನೀವು SL ಇಡ್ತಿರೋದು ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲೆಷ್ಟು 4 ಅಲ್ವಾ? ಸೊ ಇಲ್ಲಿ ಬಂದ್ಬಿಟ್ಟು 6.8 ಜಾಗದಲ್ಲಿ ನೀವು ಜಸ್ಟು 4 ಅಂತ ಕೊಡಿ. ಓಕೆ, ಇವಾಗ ಕ್ಯಾಲ್ಕುಲೇಟ್ ಮಾಡಿ ನೋಡಿ, 0.25 ಲಾಟ್ಸ್ ಆಯಿತು. ಇವಾಗ ಲಾಟ್ಸ್ ಚೇಂಜ್ ಆಯಿತು. ಓಕೆ, ಸೇಮ್ TP SL. ಓಕೆ, ಇದೇ TP SL, ಬಟ್ ನಿಮಗೇನಾಯಿತು, ಲಾಟ್ಸ್ ಅನ್ನೋದು ಚೇಂಜ್ ಆಯಿತು. ಬಿಕಾಸ್ ಇಲ್ಲಿ ನಾವು ಇದನ್ನು ಕಮ್ಮಿ ಮಾಡಿರೋದ್ರಿಂದ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇದರಿಂದ ಏನಾಯಿತು, ನಿಮಗೆ $10 ಅಷ್ಟೇ ಹೋಗೋದು. ಇವಾಗ $1000 ಅಕೌಂಟ್ ಇರೋರಿಗೆ $10 ಮೈನಸ್ ಆಗುತ್ತೆ 0.25 ಲಾಟ್ಸಲ್ಲಿ ತೊಗೊಂಡವ್ರೆ. ಅದೇ ಈ ಪಿಪ್ಸ್ ಜಾಸ್ತಿ ಆಯಿತಾ, ಇವಾಗ ಒಂದು 23 ಪಿಪ್ಸ್ ಎಲ್ಲ ಇತ್ತು ಅಂತ ಅಂದ್ಕೊಳ್ಳಿ, ನಿಮ್ಮ ಲಾಟ್ ಸೈಜ್ ಅನ್ನೋದು ಇನ್ನೂ ಕಮ್ಮಿ ಆಯಿತು, 0.04 ಲಾಟ್ಸಲ್ಲಿ ತಗೋಬೇಕು. ಓಕೆ, ಸೊ ಇಲ್ಲಿ ಬಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಓಕೆನಾ? ಸೊ ಇಲ್ಲಿ ಗೋಲ್ಡ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಗೋಲ್ಡನ್ನು ನೀವು MT5 ಅಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಯೂರೋ USD GBP USD ಎಲ್ಲ ತೊಗೊಳೋದ್ರೆ ಇಲ್ಲಿ ಬಂದು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಇಲ್ಲ ಅಂತಂದರೆ ನೀವು ಪಿಪ್ಸ್ ಹಾಕೋದು ಆಗಲ್ಲ ಅಂತಂದರೆ ಜಸ್ಟ್ ಪಾಯಿಂಟ್ಸ್ ಹಾಕಿ ನೋಡಿ. ಸ್ಟಾಪ್ ಲಾಸ್ ಪಾಯಿಂಟ್ಸ್ ಇವಾಗ ಒಂದು 300 ಅಂತ ಅಂದ್ಕೊಳ್ಳಿ, ಯಾವುದು ಗೋಲ್ಡದು. ಸೊ XAUSD 300 ಅಂತಂದರೆ ನಿಮಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಿ, ಇಲ್ಲಿ $10 ಹೋಗಬೇಕು ಅಂತಂದರೆ ನಿಮಗೆ ಇಲ್ಲಿ ಲಾಟ್ಸ್ ತೊಗೊಳಕ್ಕೆ ಆಗಲ್ಲ. ಯಾಕೆ ತೊಗೊಳಕ್ಕಾಗಲ್ಲ, ರೀಸನ್ ಏನಕ್ಕೆ ಅಂತಂದರೆ ಇದು ಕಮ್ಮಿ ಇದೆ, ಅಕೌಂಟ್ ಸೈಜ್ ಅನ್ನೋದು ಕಮ್ಮಿ ಇದೆ ಅಂತ. ಓಕೆ, ಇದೆಲ್ಲ ಒಂದು ನೀವು ಅದನ್ನು MT5 ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ನಾನು MT5 ಯಾವುದೋ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಲಾಟ್ ಸೈಜ್ನ ಅಡ್ಜಸ್ಟ್ಮೆಂಟ್ ಮಾಡೋದು. ಸೊ ನೀವು ಅದನ್ನ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಓಕೆನಾ? ಪೊಸಿಷನ್ ಸೈಜ್ ಫಾರ್ಮುಲಾ ಗೊತ್ತಾಯ್ತಲ್ವಾ? ನೆಕ್ಸ್ಟು ವೈ ಪ್ರೊಫೆಷ್ನಲ್ಸ್ ಯೂಸ್ ಪೊಸಿಷನ್ ಸೈಜಿಂಗ್. ಯಾಕೆ ಪ್ರೊಫೆಷ್ನಲ್ಸು ಪೊಸಿಷನ್ ಸೈಜ್ನ ಯೂಸ್ ಮಾಡ್ತಾರೆ? ಬಿಕಾಸ್ ಕಂಟ್ರೋಲ್ ಲಾಸಸ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಹಾಗೆ ಪ್ರೊಟೆಕ್ಟ್ಸ್ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಕ್ರಿಯೇಟ್ಸ್ ಕನ್ಸಿಸ್ಟೆನ್ಸಿಯಿಂದ ಮಾಡೋಕ್ಕೋಸ್ಕರ ಇವರು ಲಾಟ್ ಸೈಜ್ನ ಪ್ಲೇಸ್ ಮಾಡ್ತಾರೆ. ಹಾಗೆ ರಿಮೂವ್ ಎಮೋಷನ್ಸ್ನ ರಿಮೂವ್ ಮಾಡೋಕ್ಕೋಸ್ಕರ ಈ ಲಾಟ್ ಸೈಜ್ನ ಪ್ಲೇಸ್ ಮಾಡ್ತಾರೆ. ಬಿಕಾಸ್ ಏನಕ್ಕೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಸ್ಟ್ಯಾಂಡರ್ಡ್ ಲಾಟ್ ಒಂದೇ ತೊಗೋತೀರಾ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ SL ಹೋಯ್ತಿರ್ಬೇಕಾದ್ರೆ ಏನಾಗುತ್ತೆ, ಗಾಬರಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದರೆ ನಿಮ್ಮ ಅಕೌಂಟ್ ಸೈಜು ತುಂಬ ಚಿಕ್ಕದಿದೆ. ಸೊ ಅಕೌಂಟ್ ಸೈಜಿಗೆ ಅಲ್ಲಿ ಲಾಸ್ ನೋಡ್ಬೇಕಾದ್ರೆ ದೊಡ್ಡ ಲಾಸ್ ಅನ್ನಿಸ್ತಿರ್ತದೆ. ಸೊ ಅದರಿಂದ ನಿಮಗೆ ಎಮೋಷನ್ಸ್ ಬರಬಾರ್ದು ಅಂತಂದರೆ ಜಸ್ಟ್ 1% ರಿಸ್ಕ್ ಮಾಡಿದ್ರೆ ಸಾಕು. ನೀವು $100 ಹಾಕ್ತೀರಾ, 1% ರಿಸ್ಕ್ ಅಂತಂದರೆ $1 ರಿಸ್ಕ್ ಮಾಡೋಕ್ಕಾಗಲ್ಲ, ಮಿನಿಮಮ್ $5 ಆದರೂ ಮಾಡಬೇಕಾಗುತ್ತೆ. ಅದು ನೀವು MT5 ಅಲ್ಲಿ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ಅದ್ರದ್ದು ಏನಾದ್ರು ವೀಡಿಯೋ ಏನಾದರೂ ನೀವು ಬೇಕು ಅಂತಂದರೆ ಮಾಡ್ತೀನಿ. ಇಲ್ಲ ಅಂತಂದರೆ ನೀವು ಒಂದು ಸಲ MT5 ಯಾವುದೋ ಒಂದು ವೀಡಿಯೋದಲ್ಲಿ ನಾನು ಲಾಟ್ ಸೈಜು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ದೀನಿ. ಓಕೆ, ಸೊ ಗೊತ್ತಿದ್ದವರು ಯಾರು ಇದ್ದರೆ ನಮ್ಮ ಕಮ್ಯುನಿಟಿಲಿ ಇವತ್ತು ಶೇರ್ ಮಾಡಿ. ಓಕೆ, ಈ ಥರ ಮಾಡೋದು ಅಂತ. ಓಕೆನಾ? ಹಾಗೆ ಸಪೋರ್ಟ್ಸ್ ಲಾಂಗ್ ಟರ್ಮ್ ಗ್ರೋತ್. ಸೊ ಈ ಥರ ಮಾಡೋದ್ರಿಂದ ನಮಗೆ ಲಾಂಗ್ ಟರ್ಮಲ್ಲಿ ಗ್ರೋತ್ ಅನ್ನೋದು ಸಿಗುತ್ತೆ. ಓಕೆ, ನೆಕ್ಸ್ಟ್ ನೋಡಿದರೆ ಅಂಡರ್ಸ್ಟ್ಯಾಂಡಿಂಗ್ ಲಾಟ್ ಸೈಜಸ್. ಇವಾಗ ಲಾಟ್ ಸೈಜಸಲ್ಲಿ ನಮಗೆ ಗೊತ್ತಿದೆ, ಸ್ಟ್ಯಾಂಡರ್ಡ್ ಲಾಟ್ಸ್ ಇದೆ, ಮಿನಿ ಲಾಟ್ ಇದೆ, ಹಾಗೆ ಮೈಕ್ರೋ ಲಾಟ್ ಇದೆ ಅಂತ ಗೊತ್ತಿದೆ. ಸ್ಟ್ಯಾಂಡರ್ಡ್ ಲಾಟ್ಸಲ್ಲಿ ನಮಗೆ 1,00,000 ಯೂನಿಟ್ಸ್ ಇರುತ್ತೆ. ಅದೇ ಮಿನಿ ಲಾಟಲ್ಲಿ 10,000 ಯೂನಿಟ್ಸ್ ಇರುತ್ತೆ. ಅದೇ ಮೈಕ್ರೋ ಲಾಟಲ್ಲಿ ನಮಗೆ 1,000 ಯೂನಿಟ್ಸ್ ಇರುತ್ತೆ. ಹಾಗೆ ನ್ಯಾನೋ ಲಾಟ್ಸಲ್ಲಿ ನಮಗೆ 100 ಯೂನಿಟ್ಸ್ ಇರುತ್ತೆ. ಸ್ಮಾಲರ್ ಅಕೌಂಟ್ಸ್ ಯೂಶಲಿ ಯೂಸ್ ಮೈಕ್ರೋ ಲಾಟ್ಸ್ ಆ್ಯಂಡ್ ಮಿನಿ ಲಾಟ್ಸ್. ಸ್ಟ್ಯಾಂಡರ್ಡ್ ಅಕೌಂಟ್ಸ್ ಯಾವತ್ತೂ ಅಥವಾ ಚಿಕ್ಕ ಅಕೌಂಟ್ಸ್ ಯಾವತ್ತೂ 10,000 ಯೂನಿಟ್ಸ್ ಅಥವಾ ಮೈಕ್ರೋ ಲಾಟ್ಸು 1,000 ಯೂನಿಟ್ಸ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಎಕ್ಸಾಂಪಲ್ ಅಕೌಂಟ್ ಸೈಜಸ್ ನೋಡೋದಾರೆ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಅಕೌಂಟು 10,000 ಕ್ಯಾಪಿಟಲ್ ಹಾಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ರಿಸ್ಕ್ 1% ಅಂತಂದರೆ ₹100 ರಿಸ್ಕ್ ಮಾಡ್ತೀರಾ. ವೆರಿ ಸ್ಮಾಲ್ ಲಾಟ್ ಸೈಜ್. ಓಕೆ, ₹100 ರಿಸ್ಕ್ ಮಾಡ್ತೀರಾ ಅಂತಂದರೆ ಬರೀ ಚಿಕ್ಕ ಅಮೌಂಟು ಅಂದರೆ ಚಿಕ್ಕ ಲಾಟ್ ಸೈಜ್ನ ನೀವು ತೊಗೋತೀರಾ. ಅದೇ ಮೀಡಿಯಮ್ ಅಕೌಂಟ್ ಸೈಜು ಇವಾಗ 1,00,000 ಇದೆ ಅಂತ ಅಂದ್ಕೊಳ್ಳಿ. ರಿಸ್ಕ್ ನೋಡಿದರೆ 1%.
ಅಲ್ಲಿ ನೀವು ರಿಸ್ಕ್ ತೊಗೊಳೋದು ಎಷ್ಟು ಹೇಳಿ 1000. ಇಲ್ಲಿ ಬರೀ 100 ರೂಪಾಯಿ ರಿಸ್ಕ್ ತೊಗೊಂಡ್ರಿ, ಇಲ್ಲಿ 1000 ರುಪೀಸು. ಸೊ ಲಾರ್ಜರ್ ಲಾಟ್ ಸೈಜ್ ಪಾಸಿಬಲ್. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ದೊಡ್ಡ ಲಾಟ್ ಸೈಜ್ ಅನ್ನೋದು ಬೇಕು ಅಲ್ವಾ, ಇಷ್ಟು ಪ್ರಾಫಿಟ್ಸ್ ತಲುಪಬೇಕು ಅಂತಂದರೆ. ಓಕೆನಾ. ನೆಕ್ಸ್ಟು ವೈ ಓವರ್ ಲಿವರೇಜಿಂಗ್ ಹ್ಯಾಪನ್ಸ್. ಯಾಕೆ ಓವರ್ ಲಿವರೇಜಿಂಗ್ ಅನ್ನೋದು ಆಗುತ್ತೆ ಅಂತ ನೋಡಿದರೆ, ಮೆನಿ ಟ್ರೇಡರ್ಸ್ ಸಿ ಹೈ ಲಿವರೇಜ್ ಅವೈಬಲ್. ತುಂಬ ಜನ ಟ್ರೇಡರ್ಸ್ ಏನು ಮಾಡ್ತಾರೆ, ಚಿಕ್ಕ ಅಮೌಂಟ್ ಇಟ್ಕೊಂಡು ತುಂಬ ಲಿವರೇಜ್ ಇರೋದನ್ನ ಚೂಸ್ ಮಾಡ್ತಾರೆ. ಯಾಕೆ ಚೂಸ್ ಮಾಡ್ತಾರೆ ಅಂತಂದರೆ ಬಿಗ್ ಪ್ರಾಫಿಟ್ಸ್ನ ಮಾಡ್ಬೋದು ಅಂತ. ದೆನ್ ದೇ ಟ್ರೇಡ್ ಹ್ಯೂಜ್ ಲಾಟ್ ಸೈಜಸ್. ಸೊ ನಿಮಗೆ ಲಿವರೇಜ್ ಜಾಸ್ತಿ ಇದ್ದಾಗ ನಿಮಗೆ ಲಾಟ್ ಸೈಜ್ ಅನ್ನೋದು ಜಾಸ್ತಿ ಕೊಡಿಬೋದು. ಓಕೆ, ನೀವು ಲಿವರೇಜೇ ಇಲ್ಲ ನಿಮ್ಮ ದುಡ್ಡಲ್ಲೇ ಮಾಡ್ತೀರಾ ಅಂತಂದರೆ ನಿಮಗೆ ಮಿನಿಮಮ್ ಕ್ಯಾಪಿಟಲ್ ಅನ್ನೋದೇ 5 ಲಕ್ಷ ಬೇಕು. ನೀವು $50 ಇಟ್ಕೊಂಡು 0.01 ಲಾಟ್ ತೊಗೋತಿದ್ದೀರಾ ಅಂತಂದರೆ ಅದಕ್ಕೆ ಕಾರಣನೇ ಲಿವರೇಜಲ್ಲಿ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಯ್ತಿರೋದ್ರಿಂದ. ಓಕೆ, ಸೊ ಇವಾಗ ನೀವೇನು ಮಾಡ್ತೀರಾ, ಯೂಜ್ ಲಾಟ್ ಸೈಜಲ್ಲಿ ಟ್ರೇಡ್ ಮಾಡಬೇಕು ಅಂತ ಹೋಗ್ತೀರಾ. ಸೊ ಲಿವರೇಜ್ ಇರ್ಬೇಕಾದ್ರೆ ಅದನ್ನ ಖಂಡಿತ ಯೂಸ್ ಮಾಡೇ ಮಾಡ್ತೀರಾ. ಸೊ ರಿಸಲ್ಟ್ ಏನಾಗುತ್ತೆ, 1 ಲಾಸ್ ಡ್ಯಾಮೇಜ್ ಅಕೌಂಟ್. ಸೊ ನಿಮಗೆ ಏನಾದ್ರು 1 ಲಾಸ್ ಆದರೆ ಅಕೌಂಟ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಪೊಸಿಷನ್ ಸೈಜಿಂಗ್ ಪ್ರಿವೆಂಟ್ಸ್ ದಿಸ್. ಸೊ ಪೊಸಿಷನ್ ಸೈಜ್ ಮಾಡೋದ್ರಿಂದ ಇದರಿಂದ ನಿಮಗೆ ಕಾಪಾಡುತ್ತೆ. ಯಾವುದರಿಂದ, ಬಿಗ್ ಡ್ಯಾಮೇಜಿಂದ ನಿಮ್ಮನ್ನ ಕಾಪಾಡುತ್ತೆ ಪೊಸಿಷನ್ ಸೈಜ್ ಅನ್ನೋದು. ಸೊ ಅದರಿಂದ ಎಲ್ಲರೂ ಪೊಸಿಷನ್ ಸೈಜು ಮಾಡೋದನ್ನ ಕಲ್ತ್ಕೊಳ್ಳಿ. ಓಕೆ, ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಹಾಕಿ ಅಥವಾ ಗ್ರೂಪಲ್ಲಿ ಕೇಳಿ, ನಾನು ಇನ್ನೊಂದು ಸಲ ಬೇಕಾದ್ರೂ ಹೇಳ್ತೀನಿ. ಓಕೆ, ನೆಕ್ಸ್ಟು ಪೊಸಿಷನ್ ಸೈಜ್ ಆ್ಯಂಡ್ ಸರ್ವೈವಲ್. ಯಾವ ಥರ ಪೊಸಿಷನ್ ಸೈಜ್ ಇಟ್ಕೊಂಡು ಸರ್ವೈವಲ್ ಆಗ್ಬೋದು ಅಂದರೆ, ಎಕ್ಸಾಂಪಲು ಅಕೌಂಟು 1 lakh ಇದೆ ಅಂತ ಅಂದ್ಕೊಳ್ಳಿ, ರಿಸ್ಕು 1%. ಸೊ 1% ರಿಸ್ಕ್ ತೊಗೊಂಡಿದ್ವಿ, 10 ಲಾಸಸ್ಸು, ಅಕೌಂಟ್ ಸ್ಟಿಲ್ ಹೆಲ್ತಿ. ಇವಾಗ ಏನಾದ್ರು ನಮಗೆ 10 ಲಾಸ್ ಆಯಿತು ಅಂತಂದ್ರು ಒಂದೊಂದೇ % ರಿಸ್ಕ್ ಮಾಡೋದ್ರಿಂದ ನಮ್ಮ ಲಾಟ್ ಸೈಜ್ ಅನ್ನೋದು ಚಿಕ್ಕದಾಗೇ ಇರುತ್ತೆ. ಸೊ ನಮಗೆ 10 ಲಾಸ್ ಆದರೂ ಬರೀ ನಮ್ಮ ಅಕೌಂಟಲ್ಲಿ ಲಾಸ್ ಆಗೋದು ಎಷ್ಟು % ಹೇಳಿ, ಬರೀ 10%. ಸೊ 10 ಲಾಸಸ್, ಅಕೌಂಟ್ ಹೆವಿಲಿ ಡ್ಯಾಮೇಜ್ಡ್. ಇವಾಗ ಏನಾದರೂ ರಿಸ್ಕ್ ನೀವು 10% ಮಾಡ್ದೋ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ 1% ರಿಸ್ಕ್ ಮಾಡಿ 10 ಲಾಸ್ ಆದರೂ ಅಕೌಂಟ್ ಸ್ಟಿಲ್ ಹೆಲ್ತಿ, ಅಂದರೆ ನಮ್ಮ ಅಕೌಂಟ್ ಹೆಲ್ತಿಯಾಗೇ ಇದೆ. ಅದೇ ನೀವು ಒಂದು ಟ್ರೇಡಿಗೆ 10% ರಿಸ್ಕ್ ಮಾಡಿದ್ರಿ, ಲಾಟ್ ಸೈಜ್ ಜಾಸ್ತಿ ಅನ್ನೋದು ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ, ನಿಮಗೇನಾಗುತ್ತೆ 10 ಲಾಸ್ ಬಂದಂಗೆ ನಿಮ್ಮ ಅಕೌಂಟ್ ಫುಲ್ಲು ವೈಪ್ ಔಟ್ ಆಗುತ್ತೆ. ಓಕೆ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಪ್ರೊಫೆಷ್ನಲ್ ಟ್ರೇಡರ್ ಎಕ್ಸಾಂಪಲ್ ನೋಡಿದರೆ, ಬಿಫೋರ್ ಎವ್ರಿ ಟ್ರೇಡ್ ದೇ ಕ್ಯಾಲ್ಕುಲೇಟ್ ಎಂಟ್ರಿ, ಸ್ಟಾಪ್ ಲಾಸ್, ರಿಸ್ಕ್ ಪರ್ಸೆಂಟೇಜ್, ಲಾಟ್ ಸೈಜ್, ದೆನ್ ಎಂಟರ್, ನಾಟ್ ದಿ ಅದರ್ ವೇ ಅರೌಂಡ್. ಸೊ ಪ್ರೊಫೆಷ್ನಲ್ ಟ್ರೇಡರ್ಸು ಯಾವತ್ತೂ ಒಂದು ಟ್ರೇಡ್ನ ತಗೋಕ್ಕಿಂತ ಮುಂಚೆ ಅವ್ರ ಎಂಟ್ರಿ ಕ್ರೈಟೀರಿಯಾ ಏನು ಅಂತ ಚೆಕ್ ಮಾಡ್ತಾರೆ, ಸ್ಟಾಪ್ ಲಾಸ್ ಪಿಪ್ಸ್ ಎಷ್ಟು ಅಂತ ನೋಡ್ತಾರೆ, ಹಾಗೆ ನಾನು ಎಷ್ಟು % ರಿಸ್ಕ್ ಮಾಡಬೇಕು ಈ ಟ್ರೇಡ್ಗೆ ಅಂತ ನೋಡ್ಕೋತಾರೆ. ಹಾಗೆ ಇದೆಲ್ಲ ಇಟ್ಕೊಂಡು ಪೊಸಿಷನ್ ಸೈಜ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಾದಮೇಲೆ ಎಂಟ್ರ್ ಮಾಡ್ತಾರೆ. ಓಕೆ, ಇದು ಬಿಟ್ಟು ಇನ್ಯಾವ ಥರನೂ ಮಾಡೋಕ್ಕೆ ಹೋಗಲ್ಲ. ಇನ್ನು ಕೆಲವೊಬ್ರು ಇರ್ತಾರೆ, ಸುಮ್ಮನೆ ರ್ಯಾಂಡಮಾಗಿ ಎಂಟ್ರಾಗಿ ರ್ಯಾಂಡಮಾಗಿ ಎಕ್ಸಿಟ್ ಆಗಿರ್ತಾರೆ, ರ್ಯಾಂಡಮಾಗಿ ಟಿ ಪಿ ಇಡ್ತಾರೆ, ಎಲ್ಲೆಲ್ಲೋ ಟಿ ಪಿ, ಎಲ್ಲೆಲ್ಲೋ ಎಂಟ್ರಿ, ಈ ಥರ ಎಲ್ಲ ಮಾಡ್ತಾರೆ. ಇವಾಗ ನೋಡಿ, ನಿಮಗೆ ಎಂಟ್ರಿ ಕ್ರೈಟೀರಿಯಾ ಏನು ಅಂತ ಹೇಳಿದೆ, ಎಲ್ಲಿ ಎಂಟ್ರಿ ಆಗಬೇಕು ಅಂತಲೂ ಹೇಳಿದ್ದೀನಿ. ಓಕೆ, ಯಾಕಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟಲ್ಲೂ ನಾನು ಪುಲ್ ಬ್ಯಾಕಲ್ಲಿ ಎಂಟ್ರಿ ಆಗಿ ಅಂತ ಹೇಳಿದ್ದೀನಿ. ಸೊ ಅದು ಗೊತ್ತಾಗಿದೆ. ಅದ್ರ ಜೊತೆಗೆ ಸ್ಟಾಪ್ ಲಾಸ್ ಅಂದರೆ ಏನು ಅಂತಲೂ ಗೊತ್ತಾಗಿದೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತಲೂ ಗೊತ್ತಾಗಿದೆ, ಇವಾಗ ಪೊಸಿಷನ್ ಸೈಜಿಂಗ್ ಅಂದರೆ ಏನು ಅಂತಲೂ ಗೊತ್ತಾಗಿದೆ. ಸೊ ಏನೇನು ಬಿಗಿನರ್ಸ್ ಮಿಸ್ಟೇಕ್ಸ್ ಮಾಡಬಾರ್ದು ಅಂತಲೂ ಗೊತ್ತಾಗಿದೆ. ಸೊ ಇಷ್ಟೆಲ್ಲ ಗೊತ್ತಿದ ಮೇಲೂ ನೀವು ರಾಂಗ್ ಮಾಡ್ತೀರ ಅಂತಂದರೆ ಅದು ಯಾರು ತಪ್ಪೇಳಿ, ನಿಮ್ಮದೇ ತಪ್ಪು. ನೀವು ಪ್ರಾಪರಾಗಿ ಫಾಲೋ ಮಾಡ್ತಿಲ್ಲ ಅಂತ ಅರ್ಥ. ಓಕೆ, ನಿಮಗೆ ಲಾಸ್ ಬರ್ತೈತೆ ಅಂತಂದರೆ ನೀವು ಕಂಟಿನ್ಯೂ ಆಗಿ ಈ ವಿಡಿಯೋನ ಇನ್ನೊಂದು ಸಲ ನೋಡಿ ಅರ್ಥ ಮಾಡ್ಕೊಳ್ಳಿ, ಏನೇನು ತಪ್ಪು ಮಾಡಬೇಕು, ಏನೇನು ತಪ್ಪು ಮಾಡಬಾರ್ದು ಅನ್ನೋದು. ಓಕೆ, ಸೊ ನೆಕ್ಸ್ಟು ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್ ನೋಡಿದರೆ, ಯೂಸಿಂಗ್ ರ್ಯಾಂಡಮ್ ಲಾಟ್ ಸೈಜಸ್ಸು. ಸೊ ತುಂಬ ಜನ ಬಿಗಿನರ್ಸು ಯಾವ್ಯಾವುದೋ ಲಾಟ್ ಸೈಜಲ್ಲಿ ಟ್ರೇಡ್ ಮಾಡ್ತಾರೆ, ಯಾಕಂದರೆ ಅವ್ರ ಕ್ಯಾಪಿಟಲ್ ಇರೋದೇ ಚಿಕ್ಕದಲ್ವ, ಹೋದರೂ ತಲೆ ಬಿಸಿ ಇಲ್ಲ ಅಂತ ಅಂದ್ಕೊಂಡು ಯಾವ್ಯಾವುದೋ ಲಾಟ್ ಸೈಜ್ ಪ್ಲೇಸ್ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾವತ್ತೂ ಪೊಸಿಷನ್ ಸೈಜಿಗೆ ಬಂದು ಕ್ಯಾಲ್ಕುಲೇಟ್ ಮಾಡಿ, ಇಲ್ಲ MT5 ಅಲ್ಲೇ ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ನೀವು ಎಂಟ್ರಿ ಇವಾಗ ಬೈ ಲಿಮಿಟ್, ಸೆಲ್ ಲಿಮಿಟ್ ಇಡ್ತೀರಲ್ವ, ಆ ಲೈನ್ ಇಟ್ಟಾದ್ಮೇಲೆ ನಿಮ್ಮ SL ಇಟ್ಬಿಟ್ಟು ನೀವು ಮೇಲೆ 2 ಆ್ಯರೋ ಮಾರ್ಕ್ಗಳಿರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಜಾಸ್ತಿ ಲಾಟ್ ಸೈಜ್ ಬೇಕು ಅಂದರೆ ಜಾಸ್ತಿ ಲಾಟ್ ಸೈಜ್ ಆಗುತ್ತೆ. ಅಲ್ಲಿ ನಿಮಗೆ ಸೈಡಲ್ಲಿ ಡಾಲರ್ಸ್ ವ್ಯತ್ಯಾಸ ಬರೋದು ನಿಮಗೆ ಕಾಣಿಸ್ತಿರುತ್ತೆ. ಸೊ ಈ ವಿಡಿಯೋ ನಾನು ಪ್ರೀವಿಯಸ್ಸಲ್ಲಿ ಹಾಕಿದ್ದೀನಿ, ಒಂದು ಸಲ ಚೆಕ್ ಮಾಡಿ ನೋಡಿ. ಓಕೆ, ಇನ್ಕ್ರೀಸಿಂಗ್ ಲಾಟ್ ಸೈಜ್ ಆಫ್ಟರ್ ಲಾಸಸ್. ಸೊ ಒಂದು ಲಾಸಸ್ ಆದಂಗೆ ಇವ್ರು ಏನು ಮಾಡ್ತಾರೆ, ಮತ್ತೆ ಲಾಟ್ ಸೈಜ್ನ ಇನ್ಕ್ರೀಸ್ ಮಾಡ್ತಾರೆ, ಬಿಕಾಸ್ ನನಗೆ ಹೋಗಿದ್ದೆಲ್ಲ ಬರಬೇಕು ಅನ್ನೋ ಒಂದು ಮೈಂಡ್ಸೆಟ್ಟು. ಹಾಗೆ ಓವರ್ ಕಾನ್ಫಿಡೆನ್ಸ್ ಆಫ್ಟರ್ ವಿನ್ಸ್. ಒಂದು ವಿನ್ ಆದಮೇಲೆ ಓವರ್ ಕಾನ್ಫಿಡೆನ್ಸ್ ಬರುತ್ತೆ, ಅದಾದಮೇಲೆ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗ್ತಾರೆ. ಈ ಥರ ಮಾಡೋಕ್ಕೆ ಹೋಗಬೇಡಿ. ಇಗ್ನೋರಿಂಗ್ ಸ್ಟಾಪ್ ಲಾಸ್ ಡಿಸ್ಟೆನ್ಸು. ಸೊ ಸ್ಟಾಪ್ ಲಾಸ್ ಡಿಸ್ಟೆನ್ಸ್ ಅನ್ನೋದನ್ನ ಇಗ್ನೋರ್ ಮಾಡಿಬಿಟ್ಟು ಹೆವಿ ಲಾರ್ಜ್ ಕ್ವಾಂಟಿಟಿಲಿ ಎಂಟ್ರ್ ಆಗೋದು. ಸೊ ಈ ಥರ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಓವರ್ ಲಿವರೇಜಿಂಗ್ ಮೀನ್ಸ್ ಹೈಯೆಸ್ಟ್ ಕ್ವಾಂಟಿಟಿನ ತಗೊಳ್ಳೋದು. ಓಕೆ, ಸೊ ನೀವು ಓವರ್ ಲಿವರೇಜಿಂಗ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ನೀವು ಜಾಸ್ತಿ ಲಾಟ್ ಸೈಜಸ್ನ ಪ್ಲೇಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಇವಾಗ ನಿಮಗೆ 1:1000 ಲಾಟ್ ಇದು ಲಿವರೇಜ್ ಎಲ್ಲ ಇದ್ದರೆ ನಿಮಗೆ ಈ ಲಾಟ್ ಸೈಜ್ ಏನು ಅಷ್ಟು ಮ್ಯಾಟ್ರ್ ಆಗೋಲ್ಲ. ಬಟ್ ನಿಮ್ಮ ಅಕೌಂಟ್ ಸೈಜು
ಬಿಗ್ ಆಗಿದ್ರೆ ಪ್ರಾಬ್ಲಮ್ ಇಲ್ಲ, ಚಿಕ್ಕದಾಗಿದ್ದಾಗ ಪ್ರಾಬ್ಲಮ್ ಆಗುತ್ತೆ. ಓಕೆ, ನೀವು $21 $50 $100 ಎಲ್ಲ ಇಟ್ಕೊಂಡು ಮಾಡ್ತೀರಾ ಅಂತಂದರೆ ನೀವು ಲಾಟ್ ಸೈಜು ಮಿನಿಮಮ್ 0.1 0.5 ಇಲ್ಲ 0.10 ಗಂಟ, ಮ್ಯಾಕ್ಸಿಮಮ್ 0.10 ಅದ್ರ ಮೇಲೆ ನೀವು ತೊಗೊಳಕ್ಕೆ ಹೋಗಬೇಡಿ. ಓಕೆ, ನಿಮಗೇನಾದರೂ $3 to $5 ಏನಾದ್ರು SL ಕಡೆಗೆ ಬಂತಾ ಎಕ್ಸಿಟ್ ಆಗಿ ನೆಕ್ಸ್ಟ್ ಆಪರ್ಚುನಿಟಿಗೋಸ್ಕರ ಕಾಯಿರಿ. ಓಕೆ, ಸುಮ್ಮನೆ ಅದನ್ನ ಬಿಟ್ಕೊಂಡು $40-50 SL ಆಗೋ ಗಂಟ ಬಿಡಬೇಡಿ. ಓಕೆನಾ. ನೆಕ್ಸ್ಟು ರಿವೆಂಜ್ ಟ್ರೇಡಿಂಗ್ ಎಕ್ಸಾಂಪಲು. ಇವಾಗ ರಿವೆಂಜ್ ಟ್ರೇಡಿಂಗ್ ಯಾವ ಥರ ಮಾಡ್ತಾರೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಲಾಸ್ ಆಯಿತು $1000 ಅಂತ ಅಂದ್ಕೊಳ್ಳಿ, ಎಮೋಷ್ನಲಿ ಅಪ್ಸೆಟ್ಟು. ಸೊ ನಾನು ಹಂಗೆ ಮಾಡ್ಬೋದಿತ್ತು, ಅದು ತಿನ್ಬೋದಿತ್ತು, ಅದು ತಗೋಬೋದಿತ್ತು ಅಂತ ಅಂದ್ಕೊಂಡು ಎಮೋಷ್ನಲಿ ಅಪ್ಸೆಟ್ ಆಯ್ತಾರೆ. ನೆಕ್ಸ್ಟ್ ಟ್ರೇಡ್ ಡಬಲ್ ಲಾಟ್ ಸೈಜು. ನೆಕ್ಸ್ಟ್ ಟ್ರೇಡ್ ಏನು ಮಾಡ್ತಾರೆ, ಲಾಟ್ ಸೈಜ್ ಜಾಸ್ತಿ ಮಾಡ್ತಾರೆ, ಒಂದೇ ಟ್ರೇಡಲ್ಲಿ ಹಿಡಿದ್ಬಿಡೋಣ ಅಂತ. ರಿಸಲ್ಟು ಬಿಗರ್ ಲಾಸು. ಅದು ಏನಾದ್ರು ಲಾಸ್ ಆಯಿತಾ, ನಮಗೇನಾಗುತ್ತೆ, ರಿಸಲ್ಟ್ ಏನಾಗುತ್ತೆ, ಮತ್ತೆ ದೊಡ್ಡ ಲಾಸ್ ಆಗುತ್ತೆ. ಆಮೇಲೆ ಅನ್ಕೋತೀವಿ ಇದ್ದಿದ್ದು ಉಳಿಸ್ಕೊಂಡಿರೋ ಸಾಕಿತ್ತು, ಇವಾಗ ಅದು ಹೋಯ್ತು ಇದು ಹೋಯ್ತು ಅಂತ ಅನಿಸುತ್ತೆ. ಸೊ ಅಕೌಂಟ್ ಸಫರ್. ಈ ಥರ ಮಾಡೋದ್ರಿಂದ ನಿಮ್ಮ ಅಕೌಂಟು ಸಫರ್ ಆಗುತ್ತೆ. ಇಲ್ಲೇನು ಗೊತ್ತಾ, ಕ್ಯಾಪಿಟಲ್ ಪ್ರಿಸರ್ವೇಷನ್ ಮೇಯ್ನ್ ಇಂಪಾರ್ಟೆಂಟು. ಅದನ್ನು ಪ್ರಿಸರ್ವ್ ಮಾಡ್ಕೊಂಡು ಹೋಗಬೇಕು. ಚಿಕ್ಕ ಡಾಲರ್ಸ್ ಬರ್ತೈತೆ, ಒಂದೊಂದೇ ಡಾಲರ್ಸ್ ಪ್ರಾಫಿಟ್ ಮಾಡಿ ಅಥವಾ $5 ಮಾಡಿ ಆರಾಮಲ್ಲಿ ಮಾಡ್ಕೋಗಿ. ರಿಸ್ಕ್ ಯಾವತ್ತೂ ಕಮ್ಮಿ ತೊಗೊಳ್ಳಿ. ಕ್ಯಾಪಿಟಲ್ ಪ್ರೊಟೆಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಇಲ್ಲಿ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗಬೇಕು. 4 ದಿನ ಕಲಿತೆ, 4 ದಿನದಲ್ಲಿ ಎಲ್ಲ ತಗೊಬಂದು ಎಲ್ಲ ದುಡ್ಡಾಗ್ತೆ ಹೋಯ್ತು, ಅದಾದಮೇಲೆ ಟ್ರೇಡಿಂಗ್ ಸರಿಯಿಲ್ಲ, ಅದು ಸರಿಯಿಲ್ಲ ಅಂದ್ಕೊಂಡು ಹೋಗಬೇಡಿ. ಓಕೆ, ಪ್ರಾಪರಾಗಿ ಎಜುಕೇಷನ್ ಸಿಗ್ಬೇಕಾದ್ರೆ ಅದನ್ನ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ಪೊಸಿಷನ್ ಸೈಜ್ ಪ್ಲಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ಪೊಸಿಷನ್ ಸೈಜಿಗೂ ರಿಸ್ಕ್ ಮ್ಯಾನೇಜ್ಮೆಂಟು ನೋಡೋದಾರೆ, ಪೊಸಿಷನ್ ಸೈಜಿಂಗ್ ಇಸ್ ದಿ ಬ್ರಿಡ್ಜ್ ಬಿಟ್ವೀನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೇಡ್ ಎಕ್ಸಿಕ್ಯೂಷನ್. ಪೊಸಿಷನ್ ಸೈಜಿಂಗ್ ಅನ್ನೋದು ಒಂದು ಬ್ರಿಡ್ಜ್ ಥರ ವರ್ಕ್ ಆಗುತ್ತೆ. ಯಾವುದಕ್ಕೆ ಅಂತಂದರೆ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಹಾಗೆ ಟ್ರೇಡ್ ಎಕ್ಸಿಕ್ಯೂಷನ್ಗೆ, ಇವೆರಡಕ್ಕೂ ಬ್ರಿಡ್ಜ್ ಥರ ವರ್ಕ್ ಆಗುತ್ತೆ. ವಿತೌಟ್ ಪೊಸಿಷನ್ ಸೈಜಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕ್ಯಾನಾಟ್ ವರ್ಕ್ ಪ್ರಾಪರ್ಲಿ. ನೀವು ಪೊಸಿಷನ್ ಸೈಜು ಪ್ರಾಪರಾಗಿ ಲಾಟ್ ಸೈಜ್ ತಗೋತಿಲ್ಲ ಅಂತಂದರೆ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಫಾರ್ ಎಕ್ಸಾಂಪಲ್ ಇವತ್ತು ನೀವು ಒಂದು 0.1 ಲಾಟ್ಸಲ್ಲೇ ಪ್ರತಿದಿನ ಟ್ರೇಡ್ ಮಾಡ್ತೀರಾ ಅಂದ್ಕೊಳ್ಳಿ, ಒಂದೊಂದ್ರದ್ದು SL ಪಿಪ್ಸು ವೇರಿ ಆಗುತ್ತೆ. ಕೆಲವೊಂದರಲ್ಲಿ 20 ಪಿಪ್ಸ್ ಇರ್ಬೋದು, ಇನ್ನು ಕೆಲವೊಂದರಲ್ಲಿ 5 ಪಿಪ್ಸ್ ಇರ್ಬೋದು, ಇನ್ನು ಕೆಲವೊಂದರಲ್ಲಿ 3 ಪಿಪ್ಸ್ ಇರ್ಬೋದು. ಸೊ ಒಂದರಲ್ಲಿ $50 ಹೊಡಿತದೆ, ಇನ್ನೊಂದರಲ್ಲಿ $3 ಹೊಡಿತದೆ, ಇನ್ನೊಂದರಲ್ಲಿ $10 ಹೊಡಿತದೆ. ಈ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ ಆದರೆ ಇಲ್ಲಿ ಸಸ್ಟೈನ್ ಆಗೋಕ್ಕಾಗಲ್ಲ. ನಿಮಗೆ ಹೋಗ್ಬೇಕಾದ್ರೆ ಯಾವತ್ತೂ ಸೇಮ್ ಅಮೌಂಟೇ ಹೋಗಬೇಕು, ಬರಬೇಕಾದ್ರೂ ಯಾವತ್ತೂ ಸೇಮ್ ಅಮೌಂಟೇ ಬರಬೇಕು. ಹಾಗಿದ್ರೆ ಮಾತ್ರ ಇಲ್ಲಿ ಸಸ್ಟೈನ್ ಆಗೋಕ್ಕಾಗೋದು. ಓಕೆ, ಇಲ್ಲಿ ಎಕ್ಸಾಂಪಲ್ ಟ್ರೇಡ್ ಪ್ಲ್ಯಾನ್ ನೋಡೋದಾರೆ, ಅಕೌಂಟು 50,000, ಇವಾಗ 50,000 ಇದೆ ಅಂತ ಅಂದ್ಕೊಳ್ಳಿ ಅಕೌಂಟಲ್ಲಿ. ರಿಸ್ಕು 1%. ಸೊ 1% ಅಂತಂದರೆ 50,000ಗೆ ಎಷ್ಟಾಯಿತು, $500 ರಿಸ್ಕು. ಸ್ಟಾಪ್ ಲಾಸ್ ಪಿಪ್ಸು 50 ಪಿಪ್ಸು. ಸೊ ಲಾಟ್ ಸೈಜು ಅಡ್ಜಸ್ಟೆಡ್ ಅಕಾರ್ಡಿಂಗ್ಲಿ. ಸೊ ಇದ್ರ ಪ್ರಕಾರ ನಾವು ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ಮ್ಯಾಕ್ಸಿಮಮ್ ಲಾಸ್ ರಿಮೈನ್ಸು $500 ಮಾತ್ರ ನಮಗೆ ಲಾಸ್ ಆಗುತ್ತೆ, ಬಿಕಾಸ್ 1% ಅಷ್ಟೇ ರಿಸ್ಕ್ ತೊಗೊಂಡಿರೋದು. ಅದಕ್ಕೆ ನಾವು ಪೊಸಿಷನ್ ಸೈಜ್ನು ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ. ಇದು ಪ್ರೊಫೆಷ್ನಲ್ ಸೆಟಪ್. ಇದನ್ನೇ ನಾವು ಪ್ರೊಫೆಷ್ನಲ್ ಸೆಟಪ್ ಅಂತ ಕರಿತೀವಿ. ಪ್ರೋ ಟಿಪ್ಸ್ ನೋಡೋದಾರೆ, ರಿಸ್ಕ್ ಓನ್ಲಿ 1-2% ಪರ್ ಟ್ರೇಡು. ಯಾವತ್ತೂ ಒಂದು ಟ್ರೇಡಲ್ಲಿಗೆ 1 or 2% ಅಷ್ಟೇ ರಿಸ್ಕ್ ಮಾಡಬೇಕು. ಕ್ಯಾಲ್ಕುಲೇಟೆಡ್ ಲಾಟ್ ಸೈಜ್ ಬಿಫೋರ್ ಎಂಟರಿಂಗ್. ಯಾವತ್ತೂ ಒಂದು ಟ್ರೇಡಿಗೆ ಎಂಟರ್ ಆಗೋಕ್ಕಿಂತ ಮುಂಚೆ ನೀವು ಲಾಟ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಯೂಸ್ ಸ್ಟಾಪ್ ಲಾಸಸ್ ಆನ್ ಎವ್ರಿ ಟ್ರೇಡು. ಪ್ರತಿ ಟ್ರೇಡಿಗೂ SLನ ಇಡಬೇಕಾಗುತ್ತೆ, ಅಂದರೆ ಸ್ಟಾಪ್ ಲಾಸ್ನ ಇಟ್ಟು ಟ್ರೇಡ್ ಮಾಡಬೇಕಾಗುತ್ತೆ. ಇಡೋದೇ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಫೋಕಸ್ ಆನ್ ಕನ್ಸಿಸ್ಟೆನ್ಸಿ, ನೆವರ್ ಚೇಸ್ ಲಾಸಸ್. ನೀವು ಫೋಕಸ್ ಮಾಡಬೇಕಾಗಿರೋದು ಕನ್ಸಿಸ್ಟೆನ್ಸಿ ಮೇಲೆ, ಅಂದರೆ ಪ್ರಾಪರಾಗಿ ಎಕ್ಸಿಕ್ಯೂಷನ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ. ಅದು ಬಿಟ್ಬಿಟ್ಟು ನೀವು ಲಾಸ್ ಆಯಿತು ಅದನ್ನ ರಿಕವರ್ ಮಾಡೋಕ್ಕೆ ಹೋಗ್ತೀರಾ ಅಂತ ಹೋಗಬೇಡಿ. ಓಕೆ, ಗೋಲ್ಡನ್ ರೂಲ್ ನೋಡೋದಾರೆ, ನೆವರ್ ಚೂಸ್ ಯುವರ್ ರಿಸ್ಕ್ ಬೇಸ್ಡ್ ಆನ್ ಲಾಟ್ ಸೈಜ್. ಸೊ ನೀವು ಯಾವತ್ತೂ ನಿಮ್ಮ ಲಾಟ್ ಸೈಜ್ ಮೇಲೆ ನೀವು ನಿಮ್ಮ ರಿಸ್ಕ್ನ ಚೂಸ್ ಮಾಡಬಾರ್ದು. ಚೂಸ್ ಯುವರ್ ಲಾಟ್ ಸೈಜ್ ಬೇಸ್ಡ್ ಆನ್ ದಿ ಯುವರ್ ರಿಸ್ಕ್ನ ಲಾಟ್ ಸೈಜ್ ಬೇಸಿಸ್ ಮೇಲೆ ಮಾಡಬಾರ್ದು. ನೀವು ಯಾವತ್ತೂ ಲಾಟ್ ಸೈಜ್ನ ರಿಸ್ಕ್ ಬೇಸಿಸ್ ಮೇಲೆ ಮಾಡಬೇಕು. ಅಂದರೆ ನೀವು ಇಷ್ಟು ಕ್ಯಾಪಿಟಲ್ಗೆ ಇಷ್ಟೇ ರಿಸ್ಕ್ ಮಾಡಬೇಕು, ಇಷ್ಟೇ ಲಾಟ್ಸ್ ತಗೋಬೇಕು ಅನ್ನೋದ್ರ ಮೇಲೆ ನೀವು ಡಿಪೆಂಡ್ ಆಗಬೇಕು. ಓಕೆನಾ. ಕ್ವಿಕ್ ಸಮರಿ ನೋಡಿದರೆ, ಕಾನ್ಸೆಪ್ಟು, ಮೀನಿಂಗು, ಇವತ್ತು ಏನೇನು ಕಾನ್ಸೆಪ್ಟ್ ಕಲಿತೋ ಹಾಗೆ ಅದ್ರ ಮೀನಿಂಗ್ ನೋಡಿದರೆ, ಒಂದು ಪೊಸಿಷನ್ ಸೈಜಿಂಗು, ಟ್ರೇಡ್ ಸೈಜ್ ಕ್ಯಾಲ್ಕುಲೇಷನು, ಹಾಗೆ ರಿಸ್ಕ್ ಪರ್ ಟ್ರೇಡ್ ನೋಡಿದರೆ ಅಮೌಂಟ್ ವಿಲ್ಲಿಂಗ್ ಟು ಲೂಸು. ಸೊ ನಾವು ಎಷ್ಟು ಕಳ್ಕೊತೀವಿ ಅನ್ನೋದು ನೋಡೋಕ್ಕೋಸ್ಕರ. ಹಾಗೆ ಸ್ಟಾಪ್ ಲಾಸ್ ನೋಡಿದರೆ ಡಿಫೈನ್ ರಿಸ್ಕ್ ಡಿಸ್ಟೆನ್ಸು. ಸೊ ರಿಸ್ಕ್ ಡಿಸ್ಟೆನ್ಸ್ ಎಷ್ಟು ಅಂತ ನೋಡೋಕ್ಕೋಸ್ಕರ. ಹಾಗೆ ಲಾಟ್ ಸೈಜು ಡಿಟರ್ಮೈನ್ಸ್ ಎಕ್ಸ್ಪೋಜರು. ಸೊ ಎಷ್ಟು ತಗೋಬೇಕು ಅನ್ನೋದಕ್ಕೆ ನಾವು ಲಾಟ್ ಸೈಜ್ನ ಯೂಸ್ ಮಾಡ್ತೀವಿ. ಹಾಗೆ ಕನ್ಸಿಸ್ಟೆನ್ಸಿ ಮೇಯ್ನ್ ಗೋಲ್ ಆಗಿರುತ್ತೆ. ಓಕೆ, ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದರೆ, ಪೊಸಿಷನ್ ಸೈಜಿಂಗ್ ಡಿಟರ್ಮೈನ್ಸ್ ಹೌ ಲಾರ್ಜ್ ಯುವರ್ ಟ್ರೇಡ್ಸ್ ಶುಡ್ ಬಿ. ಪೊಸಿಷನ್ ಸೈಜ್ ಅನ್ನೋದು ನಿಮ್ಮ ಟ್ರೇಡ್ ಎಷ್ಟಿದೆ ಅನ್ನೋದು ತಿಳಿಸುತ್ತೆ. ಇಟ್ ಡಿಪೆಂಡ್ಸ್ ಆನ್ ಅಕೌಂಟ್ ಸೈಜ್, ರಿಸ್ಕ್ ಪರ್ಸೆಂಟೇಜ್ ಆ್ಯಂಡ್ ಸ್ಟಾಪ್ ಲಾಸ್ ಡಿಸ್ಟೆನ್ಸು. ಸೊ ಪೊಸಿಷನ್ ಸೈಜ್ ಅನ್ನೋದು ಡಿಪೆಂಡ್ ಆಗಿರೋದು ಅಕೌಂಟ್ ಸೈಜ್ ಮೇಲೆ, ಹಾಗೆ ರಿಸ್ಕ್ ಪರ್ಸೆಂಟೇಜ್ ಮೇಲೆ,
ಹಾಗೆ ಸ್ಟಾಪ್ ಲಾಸ್ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ. ಓಕೆ, ಪ್ರೊಫೆಷ್ನಲ್ ಟ್ರೇಡರ್ಸ್ ಅಡ್ಜಸ್ಟ್ ಲಾಟ್ ಸೈಜಸ್ ಟು ಕೀಪ್ ರಿಸ್ಕ್ ಕನ್ಸಿಸ್ಟೆಂಟ್. ಸೊ ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತು ಅವ್ರ ರಿಸ್ಕ್ನ ಅಡ್ಜಸ್ಟ್ ಮಾಡ್ತಾರೆ, ಲಾಟ್ ಸೈಜ್ನು ಅಡ್ಜಸ್ಟ್ ಮಾಡ್ಕೋತಾರೆ. ಬಿಕಾಸ್ ಅವರಿಗೆ ಸೇಮ್ ಲಾಸೇ ಆಗಬೇಕು. ಬಿಕಾಸ್ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ಯಾವತ್ತು ಸೇಮ್ ಲಾಸ್ ಆದರೆ ಮಾತ್ರ ಆಗೋದು. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವತ್ತು 10 ರೂಪಾಯಿ ಕಳ್ಕೊಂಡ್ರಿ, ನಾಳೆ 10 ರೂಪಾಯಿ ಕಳ್ಕೊಂಡ್ರಿ, ನಾಡ್ದು 10 ರೂಪಾಯಿ ಕಳ್ಕೊಂಡ್ರಿ, ಅದ್ರ ನಾಡ್ದು 10 ರೂಪಾಯಿ ಕಳ್ಕೊಂಡ್ರಿ, ಟೋಟಲ್ 5 ದಿನನೂ ನೀವು 10 ರೂಪಾಯಿ ಕಳ್ಕೊಂಡ್ರಿ ಅಂತ ಅನ್ಕೊಳ್ಳಿ. 10 ರೂಪಾಯಿ. 6ನೇ ದಿನ 1:5 ರಿಸ್ಕ್ ರಿವಾರ್ಡಲ್ಲಿ ನಿಮಗೆ ಟಿ ಪಿ ಹೊಡೀತು. 10 ರೂಪಾಯಿ ರಿಸ್ಕ್ ಮಾಡಿ 50 ರೂಪಾಯಿ ಬಂತು. ಓವರ್ ಆಲ್ ಎಲ್ಲ ಲಾಸು ರಿಕವರ್ ಆಗಿ ಬ್ರೇಕ್ ಇವನಿಗೆ ಬರ್ತೀರಾ? ನೀವು ಅದು ಬಿಟ್ಬಿಟ್ಟು ಇವತ್ತು 10 ರೂಪಾಯಿ, ನಾಳೆ 100 ರೂಪಾಯಿ, ಅದ್ರ ನಾಡ್ದು 200 ರೂಪಾಯಿ, ಅದ್ರ ನಾಡ್ದು 1 ಲಕ್ಷ ಅಂತ ಕಳೆದ್ರೆ ಅದನ್ನ ರಿಕವರ್ ಮಾಡಿ ತರೋಕ್ಕಾಗಲ್ಲ. ಸೊ ಯಾವತ್ತು ಸೇಮ್ ರಿಸ್ಕ್ ಇದ್ದಾಗ ಬೇಗ ಅದನ್ನ ರಿಕವರ್ ಮಾಡ್ಕೋಬೋದು. ಓಕೆ, ಒಂದು ಟ್ರೇಡ್ ಸಾಕು ಪ್ರಾಪರಾಗಿ ಸಿಕ್ಕಿದ್ರೆ. ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಇದೆಲ್ಲವೂ ಒಂದು ಇಂಪಾರ್ಟೆಂಟ್ ಪಾರ್ಟ್ಸ್ ಆಗಿರುತ್ತೆ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ. ಗ್ರೇಟ್ ಟ್ರೇಡರ್ಸ್ ಡೋಂಟ್ ಟ್ರೇಡ್ ಬಿಗ್ಗರ್, ದೇ ಟ್ರೇಡ್ ಸ್ಮಾರ್ಟರ್ ಬೈ ಕಂಟ್ರೋಲಿಂಗ್ ಪೊಸಿಷನ್ ಸೈಜ್. ಗ್ರೇಟ್ ಟ್ರೇಡರ್ಸ್ ಯಾವತ್ತು ಬಿಗ್ಗರ್ ಲಾಟ್ ಸೈಜಸ್ ಎಲ್ಲ ಆಗಲಿ ಬಿಗ್ಗರ್ ರಿಸ್ಕಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ. ದೇ ಟ್ರೇಡ್ ಸ್ಮಾರ್ಟ್ ಬೈ ಕಂಟ್ರೋಲಿಂಗ್ ಪೊಸಿಷನ್ ಸೈಜ್. ಅವ್ರು ಯಾವತ್ತು ಅವರ ಪೊಸಿಷನ್ ಸೈಜ್ನ ಕಂಟ್ರೋಲ್ ಮಾಡ್ಕೊಂಡು ಟ್ರೇಡ್ ಮಾಡೋದ್ರಿಂದ ಅವ್ರಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಓಕೆ, ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸು ನೀವು ಹಾಕೋಕ್ಕೆ ರೆಡಿಯಾಗಿ, ನಮ್ಮ ಗೈಡೆನ್ಸ್ ನಾವು ಕೊಡ್ತೀವಿ. ಹಾಗೆ ಈ ವಿಡಿಯೋ ಇಲ್ಲಿವರೆಗೂ ಯಾರ್ಯಾರು ನೋಡಿದ್ರಿ, ಹಾಗೆ ನನ್ನ ಚಾನಲ್ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರಿ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಾದರೂ ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋನ ಧಾರಾಳವಾಗಿ ಶೇರ್ ಮಾಡಿ. ಹಾಗೆ ಇವತ್ತಿನ ಡೇ ಏನೇನು ಕಲ್ತ್ರಿ, ನಿಮ್ಮ ಊರು, ನಿಮ್ಮ ಹೆಸರು, ಹಾಗೆ ನಿಮ್ಮ ಡಿಸ್ಟಿಕ್ ಯಾವುದು ಅನ್ನೋದನ್ನ ಮೆನ್ಷನ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ಇದರಲ್ಲಿ ಏನೇ ಪಾಸಿಟಿವ್ಸ್ ನೆಗೆಟಿವ್ಸ್ ಇದ್ದರೂ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಥ್ಯಾಂಕ್ ಯು.